ಹಲೋ ಫ್ರೆಂಡ್ಸ್, ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಚನ್ನಪಟ್ಟಣ. ಸೊ ಈ ಸೆಷನ್ ಅಲ್ಲಿ ನಾವು ಕ್ಯಾಪಿಟಲ್ ಬಡ್ಜೆಟಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು ಆಕ್ಚುಲಿ 4th ಚಾಪ್ಟರ್, ಇನ್ವೆಸ್ಟ್ಮೆಂಟ್ ಅಂಡ್ ಡಿವಿಡೆಂಡ್ ಡಿಸಿಷನ್ಸ್ ಅಂತಿದೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸಿಲೆಬಸ್ ಅಲ್ಲಿ. ಆದ್ರೆ ನಾವು ಇದನ್ನ ಯೂಶುವಲ್ ಆಗಿ ಕ್ಯಾಪಿಟಲ್ ಬಡ್ಜೆಟಿಂಗ್ ಅಂತಾನೆ ಕರಿತೀವಿ. ಸೊ ಇವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್. ಒಂದು ಫ್ಯಾಕ್ಟರಿನ ಸೆಟಪ್ ಮಾಡೋದಿರ್ಬೋದು, ಅಥವಾ ಮಾಡರ್ನೈಸ್ ಮಾಡೋದಿರ್ಬೋದು, ಅಥವಾ ಎಕ್ಸ್ಪ್ಯಾಂಡ್ ಮಾಡೋದು, ಅಥವಾ ಹೊಸ ಬಿಸ್ನೆಸ್ಗೆ ಕೈ ಹಾಕಿ ಬಿಸ್ನೆಸ್ ಅನ್ನ ಡೈವರ್ಸಿಫೈ ಮಾಡೋದು, ಇದೆಲ್ಲದನ್ನು ಕ್ಯಾಪಿಟಲ್ ಬಡ್ಜೆಟಿಂಗ್. ಸೊ ಇದೆಲ್ಲದಕ್ಕೂ ತುಂಬಾ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಸೆಷನ್ನ ಆಬ್ಜೆಕ್ಟಿವ್ಸ್ ಏನು ಅನ್ನೋದನ್ನ ಸೆಟ್ ಮಾಡೋಣ. ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ತಗೊಳ್ಳೋದಕ್ಕೆ ಇರುವಂತ ಕ್ರೈಟೀರಿಯಾ ಏನು ಅನ್ನೋದನ್ನ ಸ್ಟಡಿ ಮಾಡೋದು. ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂದ್ರೆ ಸುಮ್ಮನೆ ಮಾಡೋದಿಲ್ಲ, ಅದಕ್ಕೆ ಒಂದಷ್ಟು ಪ್ಯಾರಾಮೀಟರ್ಸ್ ಅಂತಿರುತ್ತೆ, ಕ್ರೈಟೀರಿಯಾ ಅಂತಿರುತ್ತೆ. ಇಷ್ಟು ಕ್ಯಾಪಿಟಲ್ನ ನಾವು ಇನ್ವೆಸ್ಟ್ ಮಾಡಬಹುದು, ಇಷ್ಟು ಪೀರಿಯಡ್ನವರೆಗೆ ನಾವು ಇನ್ವೆಸ್ಟ್ ಮಾಡಬಹುದು, ಮತ್ತೆ ಇಷ್ಟು ಪ್ರಾಫಿಟ್ ಬಂದ್ರೆ ಮಾತ್ರ ನಾವು ಇನ್ವೆಸ್ಟ್ ಮಾಡಬಹುದು ಅಂತೆಲ್ಲ ಕ್ರೈಟೀರಿಯಾ ಇರುತ್ತೆ. ಸೊ ಕ್ರೈಟೀರಿಯಾನ ನಾವು ಸ್ಟಡಿ ಮಾಡ್ತೀವಿ. ಹಾಗೇನೆ ಕ್ಯಾಪಿಟಲ್ ಬಡ್ಜೆಟಿಂಗ್ ಮೇಲೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತೀವಿ. ಕ್ಯಾಪಿಟಲ್ ಬಡ್ಜೆಟಿಂಗ್ ಟೆಕ್ನಿಕ್ಸ್ ಅಂದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಪೇ ಬ್ಯಾಕ್ ಪೀರಿಯಡ್ ಮೆಥಡ್, ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಮೆಥಡ್, ಇಂಟರ್ನಲ್ ರೇಟ್ ಆಫ್ ರಿಟರ್ನ್, ಪ್ರಾಫಿಟಬಿಲಿಟಿ ಇಂಡೆಕ್ಸ್. ಸೊ ಈ ಮೆಥಡ್ಸ್ ಮೇಲೆ ನಾವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತೀವಿ. ಹಾಗೇನೆ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಮೇಲೆ, ಅಂದ್ರೆ ನಿಜವಾಗಿ ಕ್ಯಾಪಿಟಲ್ ಬಡ್ಜೆಟಿಂಗ್ ಅಲ್ಲಿ ಏನೇನೆಲ್ಲ ನಡೆಯುತ್ತೆ ಅನ್ನೋದನ್ನ ನಾವು ತಿಳ್ಕೊಳಕ್ ಹೊರಟಿದ್ದೀವಿ. ಹಾಗಾದ್ರೆ ಬನ್ನಿ ಸೆಷನ್ ಅನ್ನ ಶುರು ಮಾಡೋಣ. ಸೊ ಇಲ್ಲಿ 4 ಪಿಕ್ಚರ್ಸ್ ಕಾಣಿಸ್ತಾ ಇದೆ ನಿಮ್ಗೆ. ಮೊದಲನೇ ಪಿಕ್ಚರ್ ಅಲ್ಲಿ ಒಬ್ಬ ವ್ಯಕ್ತಿ ಒಂದಷ್ಟು ಹಣ ಗಳಿಸಿದಾನೆ, ಅದು ಹಂತ ಹಂತವಾಗಿ ಹೆಚ್ಚಾಗ್ತಾ ಇದೆ. ಅಲ್ಲಿ ಲ್ಯಾಡರ್ಸ್ ಇದೆ, ಏಣಿಗಳಿದೆ. ಅದರ ನೆಕ್ಸ್ಟ್ ಪಿಕ್ಚರ್ ಅಲ್ಲಿ ಕಾಯಿನ್ಸ್ ಅನ್ನ ಜೋಡಿಸಿಟ್ಟಿದ್ದಾರೆ, ಅದು ಒಂದೇ ಹೈಟ್ ಇಲ್ಲ, ಫ್ಲಕ್ಚುಯೇಟ್ ಆಗ್ತಾ ಇದೆ ಅದು ಅಂತ. ಸೊ ಈ ತರ ಕಾಯಿನ್ಸ್ ಬೇರೆ ಬೇರೆ ಹೈಟ್ ಇಟ್ಟು ಅದನ್ನ ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನ ಸೇವಿಂಗ್ಸ್ ಅಂತ ನಾವು ಇನ್ವೆಸ್ಟ್ಮೆಂಟ್ ಅಲ್ಲಿ ಡಿಪಿಕ್ಟ್ ಮಾಡ್ತೀವಿ ಅದನ್ನ. ಸೊ ಅಲ್ಲಿ ಸೇವಿಂಗ್ಸ್ ಫ್ಲಕ್ಚುಯೇಟ್ ಆಗ್ತಾ ಇದೆ ಅಂತ ಅರ್ಥ. ಇನ್ನ ಬಡ್ಜೆಟ್ ಅಂತ ಒಂದು ಪಿಕ್ಚರ್ ಇದೆ, ಅಲ್ಲಿ ಪೈ ಚಾರ್ಟ್ ಇದೆ, ಬಾರ್ ಗ್ರಾಫ್ ಇದೆ, ಸಾಕಷ್ಟು ಅನಾಲಿಸಿಸ್ ನಡೆದಿದೆ. ಅಲ್ಲಿ ಏನೋ ಒಂದಷ್ಟು ಬರೆದು ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಮತ್ತೆ ಸ್ಪೆಕ್ಯುಲೇಷನ್ ಅಂತ ಲಾಸ್ಟ್ ಪಿಕ್ಚರ್, ಅಲ್ಲಿ ಮಂಡೇ ಗೋಲ್ಡ್ ಅನ್ನ ಪರ್ಚೇಸ್ ಮಾಡಿದ್ದಾರೆ, ವೆನೆಸ್ಡೇ ಅದನ್ನ ಸೇಲ್ ಮಾಡಿ ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ಸ್ಪೆಕ್ಯುಲೇಷನ್. ಸೊ ಇದನ್ನ ಒಂದೊಂದೇ ಟರ್ಮ್ ಅನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ನಮ್ಗೆ ಹೊಳೆಯೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು, ವೆಹಿಕಲ್ಸ್ ಅನ್ನ ಪರ್ಚೇಸ್ ಮಾಡೋದು, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು, ಗೋಲ್ಡ್ ಮತ್ತೆ ಗೋಲ್ಡ್ ಆರ್ನಮೆಂಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು, ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್. ಸೊ ಇದೆಲ್ಲ ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಕೆಲವೊಂದು ಮ್ಯೂಚುವಲ್ ಫಂಡ್ಸ್ ಇದೆ,
ಶಾರ್ಟ್ ಟರ್ಮ್ ಮ್ಯೂಚುವಲ್ ಫಂಡ್ಸ್ ಯಾವಾಗ ಬೇಕಾದ್ರೂ ಫಂಡ್ಸ್ ಅನ್ನ ಡ್ರಾ ಮಾಡಬಹುದು. ಸೊ ಅದನ್ನ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅಂತ ಕರಿತೀವಿ. ಹಾಗೇನೆ ಸೇವಿಂಗ್ಸ್ ಅಲ್ಲಿ ಏನಾದ್ರೂ ಅಮೌಂಟ್ ಇದ್ರೆ ಸೇವಿಂಗ್ಸ್ ಅಕೌಂಟ್ ಅಲ್ಲಿ, ಸೊ ಅದು ಕೂಡ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್. ಸೊ ಬ್ಯಾಂಕು ಅದ್ರ ಮೇಲೆ 3.5% ಅಥವಾ 4% ಅದ್ರ ಮೇಲೆ ಇಂಟ್ರೆಸ್ಟ್ ಅನ್ನ ಪೇ ಮಾಡುತ್ತೆ. ಸೊ ಅದು ನಮಗೆ ರಿಟರ್ನ್. ಸೊ ದೇ ಆರ್ ಕಾಲ್ಡ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್. ಸೊ ಯಾವಾಗ ಬೇಕಾದ್ರೂ ಅದನ್ನ ವಿಡ್ರಾ ಮಾಡಬಹುದು. ಸೊ ಬೈ ಡಿಫಾಲ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ಗೆ ಎಕ್ಸಾಂಪಲ್ ಕೊಡ್ತಾ ಹೋದ್ರೆ ರಿಯಲ್ ಎಸ್ಟೇಟ್, ಲ್ಯಾಂಡ್, ಸೈಟ್ ಅಥವಾ ಮನೆಯನ್ನ ಪರ್ಚೇಸ್ ಮಾಡೋದು, ಅಪಾರ್ಟ್ಮೆಂಟ್ಸ್ ಪರ್ಚೇಸ್ ಮಾಡೋದು, ಹಾಗೇನೆ ಗೋಲ್ಡ್ ಅಂಡ್ ಗೋಲ್ಡ್ ಆರ್ನಮೆಂಟ್ಸ್, ವೆಹಿಕಲ್ಸ್ ಅನ್ನ ಪರ್ಚೇಸ್ ಮಾಡೋದು, ಮ್ಯೂಚುವಲ್ ಫಂಡ್ಸ್, ಈಕ್ವಿಟಿ ಶೇರ್ಸ್, ಬಾಂಡ್ಸ್, ಡಿಬೆಂಚರ್ಸ್, ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್. ಸೊ ಇದೆಲ್ಲದನ್ನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್. ಸೊ ಇದನ್ನೆಲ್ಲ ನಾನು ಹೇಳ್ತಾ ಇರೋದು ಒಬ್ಬ ಇಂಡಿವಿಜುವಲ್ ಲೆವೆಲ್ ಅಲ್ಲಿ. ನಾನು ಅಥವಾ ನೀವು ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಕು ಅಂದ್ರೆ ಇದೆಲ್ಲ ಆಪ್ಷನ್ಸ್ ಅನ್ನ ಹುಡುಕ್ತೀವಿ ಅಲ್ವಾ. ಸೊ ದೀಸ್ ಆರ್ ಕಾಲ್ಡ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್. ಅದು ಒಂದು ಒಬ್ಬ ಇಂಡಿವಿಜುವಲ್ ಲೆವೆಲ್ ಅಲ್ಲಿ, ಒಬ್ಬ ಪರ್ಸನ್ ಲೆವೆಲ್ ಅಲ್ಲಿ, ಒಬ್ಬ ವ್ಯಕ್ತಿಯ ಮಟ್ಟದಲ್ಲಿ. ಆದ್ರೆ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ಏನು? ಈಗ ಸಪೋಸ್ ಒಂದು ಕಂಪನಿ ತನ್ನ ಆಪರೇಷನ್ಸ್ ಅನ್ನ ಮಾಡರ್ನೈಸ್ ಮಾಡಬೇಕು ಅಂದ್ರೆ, ಅಥವಾ ಎಕ್ಸ್ಪ್ಯಾಂಡ್ ಮಾಡಬೇಕು ಬಿಸ್ನೆಸ್ ನ ಅಂದ್ರೆ, ಅಥವಾ ಯಾವುದೋ ಒಂದು ಹೊಸ ಬಿಸ್ನೆಸ್ಗೆ ಕೈ ಹಾಕಿ ಡೈವರ್ಸಿಫೈ ಆಗಬೇಕು ಅಂದ್ರೆ, ಇದಕ್ಕೆಲ್ಲ ಸಾಕಷ್ಟು ಫಂಡ್ಸ್ ಬೇಕಾಗುತ್ತೆ. ಸೊ ಆ ತರ ಫಂಡ್ಸ್ ಅನ್ನ ಮೊಬಿಲೈಸ್ ಮಾಡಿ ಅಂತ ಪ್ರಾಜೆಕ್ಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರಲ್ಲ, ದಟ್ ಈಸ್ ಕಾಲ್ಡ್ ಇನ್ವೆಸ್ಟ್ಮೆಂಟ್. ಈಗ ಫ್ಯಾಕ್ಟರಿ ಔಟ್ಪುಟ್ ಅನ್ನ ಜಾಸ್ತಿ ಮಾಡಬೇಕು, ಅದಕ್ಕೆ ಒಂದಷ್ಟು ಅಮೌಂಟ್ ಖರ್ಚಾಗುತ್ತೆ, ಹ್ಯೂಜ್ ಅಮೌಂಟ್ ಆಫ್ ಫಂಡ್ಸ್ ಖರ್ಚಾಗುತ್ತೆ. ಅದನ್ನ ಬಾಂಡ್ಸ್ ಅನ್ನೋ ಡಿಬೆಂಚರ್ಸ್ ಇಶ್ಯೂ ಮಾಡಿ ಫಂಡ್ಸ್ ಅನ್ನ ಮೊಬಿಲೈಸ್ ಮಾಡಿ ಅದರಲ್ಲಿ ಇನ್ವೆಸ್ಟ್ ಮಾಡೋದು, ದಟ್ ಈಸ್ ಕಾಲ್ಡ್ ಇನ್ವೆಸ್ಟ್ಮೆಂಟ್. ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ ಇನ್ವೆಸ್ಟ್ಮೆಂಟ್ ಇನ್ ಫಿಕ್ಸ್ಡ್ ಅಸೆಟ್ಸ್ ಅಂತಾನು ಹೇಳ್ಬೋದು. ಫಿಕ್ಸ್ಡ್ ಅಸೆಟ್ಸ್ ಮತ್ತೆ ವರ್ಕಿಂಗ್ ಕ್ಯಾಪಿಟಲ್. ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಫರ್ನಿಚರ್, ಪ್ಲಾಂಟ್ ಅಂಡ್ ಮಿಷನರಿ, ಫಿಕ್ಸ್ಚರ್ಸ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಮಷಿನ್ ಟೂಲ್ಸ್, ಹೀಗೆ. ಸೊ ಇವೆಲ್ಲ ಫಿಕ್ಸ್ಡ್ ಅಸೆಟ್ಸ್. ಸೊ ಫಿಕ್ಸ್ಡ್ ಅಸೆಟ್ಸ್ ನ ಪರ್ಚೇಸ್ ಮಾಡೋದು ಕೂಡ ಒಂದು ಇನ್ವೆಸ್ಟ್ಮೆಂಟ್. ಹಾಗೆ ವರ್ಕಿಂಗ್ ಕ್ಯಾಪಿಟಲ್, ಕರೆಂಟ್ ಅಸೆಟ್ಸ್, ಡೇಟಾಸ್, ಬಿಲ್ಸ್ ರಿಸೀವಬಲ್, ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್, ಶಾರ್ಟ್ ಟರ್ಮ್ ಅಡ್ವಾನ್ಸಸ್ ಗಿವನ್, ಸ್ಟಾಕ್, ಇದೆಲ್ಲ ಕೂಡ ಕರೆಂಟ್ ಅಸೆಟ್ಸ್. ಸೊ ಕರೆಂಟ್ ಅಸೆಟ್ಸ್ ಅಲ್ಲಿ ಒಂದಷ್ಟು ಅಮೌಂಟ್ ಬ್ಲಾಕ್ ಆಗಿರುತ್ತೆ. ಸೊ ಅದು ಕೂಡ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಥವಾ ಇನ್ವೆಸ್ಟ್ಮೆಂಟ್ ಆನ್ ಕರೆಂಟ್ ಅಸೆಟ್ಸ್. ಸೊ ಕರೆಂಟ್ ಅಸೆಟ್ಸ್ ಇಂದ ನೀವು ಕರೆಂಟ್ ಲಯಬಿಲಿಟೀಸ್ ನ ಮೈನಸ್ ಮಾಡಿದ್ರೆ ನಿಮ್ಗೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಸಿಗುತ್ತೆ ಅಲ್ವಾ. ಸೊ ಕರೆಂಟ್ ಲಯಬಿಲಿಟೀಸ್ ನ ಯಾಕೆ ಮೈನಸ್ ಮಾಡ್ತೀವಿ ಅಂದ್ರೆ, ಯೂಶಲಿ current liabilities are paid out of current assets. ಸೊ ಕರೆಂಟ್ ಅಸೆಟ್ಸ್ ಯಾವಾಗ ರಿಲೀಸ್ ಆಗಿ ಕ್ಯಾಶ್ ಆಗಿ ಕನ್ವರ್ಟ್ ಆಗುತ್ತೋ ಆ ಕ್ಯಾಶ್ ಇಂದ ಪೇ ಮಾಡುವಂಥದ್ದು ಕರೆಂಟ್ ಲಯಬಿಲಿಟೀಸ್. ಸೊ ಅದರಿಂದನೇ ನಾವು ಕರೆಂಟ್ ಅಸೆಟ್ಸ್
ಮೈನಸ್ ಕರೆಂಟ್ ಲಯಬಿಲಿಟೀಸ್ ಅನ್ನ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡ್ತೀವಿ ಅಲ್ವಾ. ಸೊ ಅಂತ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಇನ್ವೆಸ್ಟ್ ಮಾಡೋದು ಕೂಡ ಅದನ್ನು ಇನ್ವೆಸ್ಟ್ಮೆಂಟ್, ದಟ್ ಈಸ್ ಆಲ್ಸೋ ಅನ್ ಇನ್ವೆಸ್ಟ್ಮೆಂಟ್. ಸೊ ಈಗ ಕ್ಲಿಯರ್ ಆಯ್ತು ಅನ್ಕೋತೀನಿ. ಒಂದು ಕಂಪನಿ ಲೆವೆಲ್ ಅಲ್ಲಿ, ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಕರೆಂಟ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿರೋದು ಇರಬಹುದು ಅಥವಾ ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿರೋದು ಇರಬಹುದು. ಜೊತೆಗೆ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ, ಮಾಡರ್ನೈಸ್ ಮಾಡೋದಕ್ಕೆ, ಡೈವರ್ಸಿಫೈ ಮಾಡೋದಕ್ಕೆ, ಹೀಗೆ ಹ್ಯೂಜ್ ಅಮೌಂಟ್ ಆಫ್ ಫಂಡ್ಸ್ ಬೇಕಾಗುತ್ತಲ್ಲ, ಅದನ್ನೆಲ್ಲ ಮೊಬಿಲೈಸ್ ಮಾಡಿ ಆ ಫಂಡ್ಸ್ ಅನ್ನ ಇನ್ವೆಸ್ಟ್ ಮಾಡೋದು. ಸೊ ದಟ್ ಈಸ್ ಕಾಲ್ಡ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್, ಸ್ಪೆಕ್ಯುಲೇಷನ್. ಇಲ್ಲಿ ಲಾಸ್ಟ್ ಪಿಕ್ಚರ್ ನೋಡಿ, ಸ್ಪೆಕ್ಯುಲೇಷನ್ ಅಂತಿದೆ ಒಂದು ಪಿಕ್ಚರ್. ಸೊ ಅಲ್ಲಿ ಏನಿದೆ, ಮಂಡೇ ಗೋಲ್ಡ್ ಅನ್ನ ಬೈ ಮಾಡ್ತಾನೆ, ವೆನೆಸ್ಡೇ ಅದನ್ನ ಸೇಲ್ ಮಾಡಿ ಪ್ರಾಫಿಟ್ ಮಾಡ್ಕೋತಾನೆ. ಸೊ ಇದು ಸ್ಪೆಕ್ಯುಲೇಷನ್, ತುಂಬಾನೇ ಶಾರ್ಟ್ ಟರ್ಮ್ ಆಗಿ ನಡೆಯುವಂಥದ್ದು. ಹೀಗೆ ಶೇರ್ ಮಾರ್ಕೆಟ್ ಅಲ್ಲಿ ನಡೆಯೋದು ಜಾಸ್ತಿ. ಶೇರ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ತಕ್ಷಣ ಏನೋ ಒಂದು ನ್ಯೂಸ್ ಬರ್ತಾ ಇದೆ, ಮಾರ್ಕೆಟ್ ಕ್ರಾಶ್ ಆಗುವಂತ ಚಾನ್ಸಸ್ ಇದೆ ಅಥವಾ ಅಪ್ ಆಗುವಂತ ಚಾನ್ಸಸ್ ಇದೆ ಅಂದಾಗ ಅಲ್ಲಿ ಸಿಗುವಂತ ಪ್ರಾಫಿಟ್ ಅನ್ನ ತಕ್ಷಣ ಬುಕ್ ಮಾಡಿಬಿಡ್ತಾರೆ. ಸೊ ಸ್ಪೆಕ್ಯುಲೇಷನ್ ಆಕ್ಟಿವಿಟೀಸು ಶೇರ್ ಮಾರ್ಕೆಟ್ ಅಲ್ಲಿ ತುಂಬಾನೇ ಜಾಸ್ತಿ. ಯಾಕಂದ್ರೆ ಶೇರ್ ಮಾರ್ಕೆಟ್ ತುಂಬಾನೇ ವಾಲಟೈಲ್ ಆಗಿರುತ್ತೆ, ಫ್ಲಕ್ಚುಯೇಷನ್ಸ್ ತುಂಬಾ ಇರುತ್ತೆ. ಸೊ ಅದರಿಂದಾಗಿ ಅಲ್ಲಿ ಪ್ರಾಫಿಟ್ ಅನ್ನ ಬುಕ್ ಮಾಡುವಂತ ಬ್ರೋಕರ್ಸ್ ಇರ್ತಾರೆ, ಇನ್ವೆಸ್ಟರ್ಸ್ ಇರ್ತಾರೆ. ಸೊ ಅದರಿಂದ ಅಲ್ಲಿ ಸ್ಪೆಕ್ಯುಲೇಟಿವ್ ಆಕ್ಟಿವಿಟೀಸ್ ತುಂಬಾನೇ ಜಾಸ್ತಿ. ಗೋಲ್ಡ್ ಪ್ರೈಸಸ್ ಅಷ್ಟೇನೆ, ಕೆಲವು ಸೀಸನ್ಸ್ ಅಲ್ಲಿ ತುಂಬಾನೇ ಫ್ಲಕ್ಚುಯೇಟ್ ಆಗುತ್ತೆ. ಸೊ ಅಂತ ಟೈಮಲ್ಲಿ ಅದರಿಂದ ಲಾಭ ಮಾಡ್ಕೊಳ್ಳೋರು ತುಂಬಾ ಜನ ಇರ್ತಾರೆ. ಸೊ ಅಂತದನ್ನ ನಾವು ಸ್ಪೆಕ್ಯುಲೇಟಿವ್ ಆಕ್ಟಿವಿಟಿ ಅಂತ ಕರಿತೀವಿ ಅಥವಾ ಸ್ಪೆಕ್ಯುಲೇಷನ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್, ಇದೇ ಎಕ್ಸಾಂಪಲ್ ತಗೊಳ್ಳೋಣ. ಅಕ್ಷಯ ತೃತೀಯ ಅಥವಾ ಯಾವುದು ದೀಪಾವಳಿ ಹಬ್ಬ ಬರ್ತಾ ಇದೆ, ಆಗ ಗೋಲ್ಡ್ ರೇಟು ತುಂಬಾನೇ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ ಅಂತ ಗೊತ್ತು ನಮ್ಗೆ. ಸೊ ಅದರಿಂದ ಏನ್ ಮಾಡ್ತೀವಿ, ಈಗಲೇ ಗೋಲ್ಡ್ ಅನ್ನ ಪರ್ಚೇಸ್ ಮಾಡ್ಬಿಡ್ತೀವಿ ಒಂದ್ ತಿಂಗಳ ಹಿಂದೆನೆ. ಹಬ್ಬ ಬಂದಾಗ ಆ ಗೋಲ್ಡ್ ರೇಟು ಇದಕ್ಕಿದ್ದಾಗೆ ಜಾಸ್ತಿ ಆಗುತ್ತೆ, ಅಂತ ಟೈಮಲ್ಲಿ ಅದನ್ನ ಮಾರ್ಬಿಡ್ತೀವಿ. ಮಾರಿ ಒಂದಷ್ಟು ಪ್ರಾಫಿಟ್ ಮಾಡ್ಕೋತೀವಿ. ಸೊ ದಟ್ ಈಸ್ ಸ್ಪೆಕ್ಯುಲೇಷನ್. ಅಲ್ಲೇನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿಲ್ಲ, ಅಲ್ಲಿ ಒಂದೇ ತಿಂಗಳಲ್ಲಿ ಎಷ್ಟೋ ಪ್ರಾಫಿಟ್ ಅನ್ನ ಮಾಡ್ಕೋತೀವಿ. ಸೊ ದಟ್ ಈಸ್ ಕಾಲ್ಡ್ ಸ್ಪೆಕ್ಯುಲೇಷನ್. ಸೊ ಇನ್ವೆಸ್ಟ್ಮೆಂಟ್ ಮಾಡೋದು ಲಾಂಗ್ ಟರ್ಮ್ಗೆ, ಲಾಂಗ್ ಪೀರಿಯಡ್ಗೆ, ಅದೇ ಸ್ಪೆಕ್ಯುಲೇಷನ್ ಮಾಡೋದು ಶಾರ್ಟ್ ಪೀರಿಯಡ್ಗೆ. ಇವನ್ ವಿದಿನ್ a few hours, within a few hours ಅಥವಾ within a few days or within months at least. ಸೊ ಅಷ್ಟು ಕಡಿಮೆ ಪೀರಿಯಡ್ ಅಲ್ಲಿ ಅವರು ಆ ಟ್ರೇಡ್ ಅನ್ನ ಕ್ಲೋಸ್ ಮಾಡಿರ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಸ್ಪೆಕ್ಯುಲೇಷನ್. ನೆಕ್ಸ್ಟ್, ಕ್ಯಾಪಿಟಲ್ ಬಡ್ಜೆಟಿಂಗ್. ಸೊ ಆಗಲೇ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೇಳಿದೆ, ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ, ಕರೆಂಟ್ ಅಸೆಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು, ಪ್ರಾಜೆಕ್ಟ್ಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋದು, ಮಾಡರ್ನೈಸ್ ಮಾಡೋದು, ಡೈವರ್ಸಿಫೈ ಮಾಡೋದು, ಫಿಕ್ಸ್ಡ್ ಅಸೆಟ್ಸ್ ನ ರೀಪ್ಲೇಸ್ ಮಾಡೋದು, ಇದೆಲ್ಲ ಇನ್ವೆಸ್ಟ್ಮೆಂಟೇನೆ ಅಂತ. ಆದ್ರೆ ಇನ್ವೆಸ್ಟ್ಮೆಂಟ್ ಅನ್ನೋದು ತುಂಬಾನೇ ಜನರಲ್ ವರ್ಡ್ ಆಯ್ತು. ಪರ್ಟಿಕ್ಯುಲರ್ ಆಗಿ ಪ್ರಾಜೆಕ್ಟ್ಸ್ಗೆ ರೆಫರ್ ಮಾಡಬೇಕು ಅಂದ್ರೆ ಅದನ್ನ ಕ್ಯಾಪಿಟಲ್ ಬಡ್ಜೆಟಿಂಗ್ ಅಂತ ಕರಿತೀವಿ. ಇನ್ವೆಸ್ಟ್ಮೆಂಟ್ ಇಸ್ ಅ ವೆರಿ ವೆರಿ ಕಾಮನ್ ವರ್ಡ್, ಜನರಲ್ ವರ್ಡ್.
ಕ್ಯಾಪಿಟಲ್ ಬಡ್ಜೆಟಿಂಗ್ ಅಂದ್ರೆ ಇಲ್ಲಿ ಎಲ್ಲ ಕವರ್ ಆಗುತ್ತೆ. ಡೇಟಾ ಕಲೆಕ್ಟ್ ಮಾಡೋದು, ಅದನ್ನ ಅನಲೈಸ್ ಮಾಡೋದು, ಎಷ್ಟು ಖರ್ಚಾಗುತ್ತೆ, ಎಷ್ಟು ಲೇಬರ್ ಬೇಕಾಗುತ್ತೆ, ಎಷ್ಟು ಲ್ಯಾಂಡ್ ಅವೈಲಬಿಲಿಟಿ ಇದೆ, ಈ ಪ್ರಾಜೆಕ್ಟ್ ಅನ್ನ ಮಾಡಿದ್ರೆ ಆ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಇರುತ್ತಾ, ಸೇಲ್ಸ್ ಆಗುತ್ತಾ, ಎಷ್ಟು ರೆವೆನ್ಯೂ ಬರುತ್ತೆ, ಕ್ಯಾಶ್ ಫ್ಲೋಸ್ ಎಷ್ಟು ಬರುತ್ತೆ. ಸೊ ಎಲ್ಲ ಅನಾಲಿಸಿಸ್ ಸೇರುತ್ತೆ. ಆ ಬಡ್ಜೆಟ್ ಅನ್ನೋ ಪಿಕ್ಚರ್ ಅಲ್ಲಿ ಇದೆ ನೋಡಿ, ಪೈ ಚಾರ್ಟ್, ಬಾರ್ ಗ್ರಾಫ್, ಮತ್ತೆ ಏನೇನೋ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ತುಂಬಾನೇ ಅನಾಲಿಸಿಸ್ ಇರುತ್ತೆ. ಸೊ ಎಂಟೈರ್ ಪ್ರಾಜೆಕ್ಟ್ ರಿಪೋರ್ಟ್ ಇಟ್ಕೊಂಡು ಅದ್ರ ಬಗ್ಗೆ ಡಿಸೈಡ್ ಮಾಡಬೇಕು, ಆ ಪ್ರಾಜೆಕ್ಟ್ ಅನ್ನ ಶುರು ಮಾಡಬೇಕಾ ಬೇಡವಾ ಅಂತ. ಸೊ ಅದನ್ನ ನಾವು ಕ್ಯಾಪಿಟಲ್ ಬಡ್ಜೆಟಿಂಗ್ ಅಂತ ಕರಿತೀವಿ. ಅಂದ್ರೆ ಕ್ಯಾಪಿಟಲ್ ಮೊಬಿಲೈಸ್ ಮಾಡ್ತಾರೆ, ಮತ್ತೆ ಅದನ್ನ ಇನ್ವೆಸ್ಟ್ ಮಾಡೋದು ಹೇಗೆ, ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ಅನಲೈಸ್ ಮಾಡಿ ಡಿಸೈಡ್ ಮಾಡ್ತಾರೆ. ಅನಲೈಸ್ ಮಾಡಿ ಆ ಪ್ರಾಜೆಕ್ಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಕ್ಯಾಪಿಟಲ್ ಬಡ್ಜೆಟಿಂಗ್. ಸೊ ಆಕ್ಚುಲಿ ಅದು ಡಿಸಿಷನ್ ಮೇಕಿಂಗ್, ಅದು ಮೇಕಿಂಗ್ ಡಿಸಿಷನ್ಸ್ ಬೇಸ್ಡ್ ಆನ್ ಡೀಟೇಲ್ಡ್ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಆಫ್ ಡೇಟಾ. ಈಗೆಲ್ಲ ಒಂದ್ ಕಡೆ ಶುಗರ್ ಫ್ಯಾಕ್ಟರಿ ಮಾಡಬೇಕು ಅಂದ್ರೆ, ಜಸ್ಟ್ ಫಾರ್ ಎಕ್ಸಾಂಪಲ್, ಶುಗರ್ ಫ್ಯಾಕ್ಟರಿ ಮಾಡಬೇಕು ಅಂದ್ರೆ ಸೊ ಅದಕ್ಕೆ ಎಷ್ಟು ಲ್ಯಾಂಡ್ ಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಪ್ಲಾಂಟ್ ಅಂಡ್ ಮಿಷನರಿ ಮೇಲೆ, ಎಷ್ಟು ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ, ಲೇಬರರ್ಸ್ ಎಷ್ಟು ಜನ ಬೇಕಾಗ್ತಾರೆ, ಆಫೀಸ್ ವರ್ಕ್ ಎಷ್ಟು ಹಿಡಿಯುತ್ತೆ, ಔಟ್ಪುಟ್ ಎಷ್ಟು ಬರುತ್ತೆ, ಆ ಔಟ್ಪುಟ್ ಅನ್ನ ಎಲ್ಲೆಲ್ಲಿ ಮಾರ್ಕೆಟ್ ಮಾಡಬೇಕು, ಎಷ್ಟು ರೆವೆನ್ಯೂ ಬರುತ್ತೆ, ಕ್ಯಾಶ್ ಫ್ಲೋಸ್ ಎಷ್ಟು ಬರುತ್ತೆ, ಮತ್ತೆ ಎಷ್ಟು ಪ್ರಾಫಿಟ್ ಇದೆ ಅದರಲ್ಲಿ. ಸೊ ಎಲ್ಲಾ ಅನಾಲಿಸಿಸ್ ಬರುತ್ತೆ. ಸೊ ಇಷ್ಟೆಲ್ಲ ಅನಾಲಿಸಿಸ್ ಮಾಡಿ ಇಂಟರ್ಪ್ರಿಟೇಷನ್ ಮಾಡಿ ಆ ಪ್ರಾಜೆಕ್ಟ್ ಬಗ್ಗೆ ಡಿಸಿಷನ್ ತಗೊಳ್ಳೋದಿದೆಯಲ್ಲ, ದಟ್ ಈಸ್ ಕಾಲ್ಡ್ ಕ್ಯಾಪಿಟಲ್ ಬಡ್ಜೆಟಿಂಗ್. ಸೊ ನೆಕ್ಸ್ಟ್, ಕ್ಯಾಪಿಟಲ್ ಬಡ್ಜೆಟಿಂಗ್ ಟೆಕ್ನಿಕ್ಸ್. ಸೊ ಈ ಕ್ಯಾಪಿಟಲ್ ಬಡ್ಜೆಟಿಂಗ್ ಡಿಸಿಷನ್ ನ ಮಾಡೋದಕ್ಕೆ ಬೇಕಾದಷ್ಟು ಟೆಕ್ನಿಕ್ಸ್ ಇವೆ. ಅದರಲ್ಲಿ ತುಂಬಾ ಪಾಪ್ಯುಲರ್ ಆಗಿರೋದು ಕೆಲವು. ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ಅಂತಿದೆ, ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತೆಲ್ಲ ಇದೆ. ಸೊ ಅದನ್ನ ನೆಕ್ಸ್ಟ್ ಕಮಿಂಗ್ ಸ್ಲೈಡ್ಸ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಒಟ್ಟಿನಲ್ಲಿ ಕ್ಯಾಪಿಟಲ್ ಬಡ್ಜೆಟಿಂಗ್ ಟೆಕ್ನಿಕ್ಸ್ ಅಂದ್ರೆ ದೋಸ್ ಟೆಕ್ನಿಕ್ಸ್ ಅಂಡ್ ಮೆಥಡ್ಸ್ used to arrive at a decision on a project. ಸೊ ಯಾವುದೋ ಒಂದು ಪ್ರಾಜೆಕ್ಟ್ ಅನ್ನ ಕನ್ಸಿಡರ್ ಮಾಡಬೇಕಾ ಬೇಡವಾ, ಅದರಲ್ಲಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂತ ಟೆಕ್ನಿಕ್ಸ್. ಸೊ ಟೆಕ್ನಿಕ್ಸ್ ಅಂಡ್ ಮೆಥಡ್ಸ್ ಯೂಸ್ ಟು ಅರೈವ್ ಅಟ್ ಎ ಡಿಸಿಷನ್ on a project. Capital rationing. ರೇಷನಿಂಗ್ ಅಂದ್ರೆ ಗ್ರೂಪ್ ಮಾಡೋದು ಅಂತ ಅಷ್ಟೇನೆ. ಗ್ರೂಪ್ ಮಾಡೋದು. ಈಗ ಒಂದು 5 ಪ್ರಾಜೆಕ್ಟ್ಸ್ ಇದೆ, ಎಲ್ಲಾ ಪ್ರಾಜೆಕ್ಟ್ಸ್ ಪ್ರಾಫಿಟಬಲ್, ಯಾವುದನ್ನು ಬಿಡೋಕ್ಕಾಗೋದಿಲ್ಲ. ಸೊ ಆಗ ಏನ್ ಮಾಡ್ತಾರೆ, ಅದನ್ನ ಗ್ರೂಪ್ ಮಾಡ್ತಾರೆ. All the 5 projects have been selected. That is called capital rationing. ಇಲ್ಲ ಅಷ್ಟು ಇನ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ ಎಲ್ಲ ಪ್ರಾಜೆಕ್ಟ್ಸ್ ಮೇಲೂ ಅಂದ್ರೆ ಒಂದೆರಡು ಪ್ರಾಜೆಕ್ಟ್ ಅನ್ನ ಕೈ ಬಿಡ್ತಾರೆ, 3 ಪ್ರಾಜೆಕ್ಟ್ ಮಾತ್ರ ಸೆಲೆಕ್ಟ್ ಮಾಡ್ತಾರೆ. ಸೊ ಏನ್ ಮಾಡಿದ್ರು, 3 ಪ್ರಾಜೆಕ್ಟ್ಸ್ ಅನ್ನ ರೇಷನ್ ಮಾಡಿದ್ರು, ಗ್ರೂಪ್ ಮಾಡಿದ್ರು, 2 ಪ್ರಾಜೆಕ್ಟ್ಸ್ ಅನ್ನ ಬಿಟ್ಬಿಟ್ರು. ಸೊ ಹಾಗೆ. So capital rationing andre it is nothing but grouping of profitable projects. So next, types or patterns of capital investment. So capital investment alli ಬೇರೆ ಬೇರೆ ಉದ್ದೇಶಗಳಿರುತ್ತೆ, ಬೇರೆ ಬೇರೆ ಆಬ್ಜೆಕ್ಟಿವ್ಸ್ ಇರುತ್ತೆ. ಅದು ಒಂದು ರೀತಿ ಸಸಿ ಬೆಳೆಸಿದ ಹಾಗೆ, ಒಂದೇ ಸಲ ಅದು
ಮರ ಆಗಿ ಬೆಳೆದು ಹಣ್ಣು ಕೊಡೋದಿಲ್ಲ. ಅದಕ್ಕೆ ಸಾಕಷ್ಟು ನರ್ಚರಿಂಗ್ ಬೇಕಾಗುತ್ತೆ, ಸಾಕಷ್ಟು ಕೇರ್ ಅನ್ನ ತಗೋಬೇಕಾಗತ್ತೆ. ಒಂದೇ ಸಲ ಗ್ರಾಫ್ ಮೇಲಕ್ಕೆ ಏರೋದಿಲ್ಲ, ಹಂತ ಹಂತವಾಗಿ ಮೇಲಕ್ಕೆ ಹೋಗೋದು. ಸೊ ಈ ಗ್ರಾಫ್ ಏನಿದೆ ಅದು ಮತ್ತೆ ಕೆಳಗಿನ ಪಿಕ್ಚರ್, ಆ ಗ್ರೋತ್ ಪ್ಯಾಟರ್ನ್ ಒಂದೇ ತರ ಇದೆ ಅಲ್ವಾ? ಸೊ ಹಾಗೆ ಸ್ಟೇಜ್ ಬೈ ಸ್ಟೇಜ್ ಬೆಳೀತಾ ಹೋಗ್ಬೇಕು ಯಾವುದೇ ಬಿಸ್ನೆಸ್. ಸೊ ಅಂತ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಬರುವಂತ ಟೈಪ್ಸ್ ಯಾವುದು ಅಂದ್ರೆ, ಮೊದಲನೇದು ಸೆಟ್ಟಿಂಗ್ ಅಪ್ ಆಫ್ ಪ್ರಾಜೆಕ್ಟ್ಸ್. ಅಂದ್ರೆ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್, ಒಂದು ಹೊಸ ಪ್ರಾಜೆಕ್ಟ್ ಅನ್ನ ಫ್ರಮ್ ಸ್ಕ್ರಾಚ್ ಸೆಟಪ್ ಮಾಡೋದು. ಈಗ ಮೊದಲೇ ಬಿಸ್ನೆಸ್ ಇದೆ, ಅದನ್ನೇ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದ್ರೆ ಅದು ಬೇರೆ ರೀತಿ ಅನಾಲಿಸಿಸ್ ಮಾಡಬೇಕಾಗತ್ತೆ. ಆದ್ರೆ ಹೊಸ ಬಿಸ್ನೆಸ್ ಅನ್ನ ಸೆಟಪ್ ಮಾಡಬೇಕಾದ್ರೆ ಅದನ್ನ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಅಂತ ಕರಿತೀವಿ. ದ ಪ್ರಾಜೆಕ್ಟ್ ಈಸ್ ಸ್ಟಾರ್ಟೆಡ್ ಫ್ರಮ್ ಸ್ಕ್ರಾಚ್. ಒಂದು ಲ್ಯಾಂಡ್ ತಗೊಳ್ಳೋದು, ಅಲ್ಲಿ ಫೆಸಿಲಿಟೀಸ್ನೆಲ್ಲ ಇನ್ಸ್ಟಾಲ್ ಮಾಡೋದು, ಪ್ಲಾಂಟ್ ಅಂಡ್ ಮಿಷನರಿ ಇನ್ಸ್ಟಾಲ್ ಮಾಡೋದು, ಲೇಬರರ್ಸ್ನ ಎಂಪ್ಲಾಯ್ ಮಾಡ್ಕೊಳ್ಳೋದು, ರಾ ಮೆಟೀರಿಯಲ್ಸ್ ತರಿಸ್ಕೊಳ್ಳೋದು, ಎಲ್ಲ ಅರೇಂಜ್ ಮಾಡಿ ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡೋದು. ದಟ್ ಈಸ್ ಕಾಲ್ಡ್ ನ್ಯೂ ಪ್ರಾಜೆಕ್ಟ್, ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್. ಅಥವಾ ಎಕ್ಸ್ಪ್ಯಾಂಡ್ ಮಾಡ್ಬೋದು ಇರೋ ಬಿಸ್ನೆಸ್ನೇ. ಆಲ್ರೆಡಿ ಬಿಸ್ನೆಸ್ ಇದೆ, ಅದನ್ನೇ ಸ್ವಲ್ಪ ಔಟ್ಪುಟ್ ಜಾಸ್ತಿ ಮಾಡಿ ಎಕ್ಸ್ಪ್ಯಾಂಡ್ ಮಾಡೋಣ ಅಂದ್ರೆ ದಟ್ ಆಲ್ಸೋ ಕಮ್ಸ್ ಅಂಡರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ರೀಪ್ಲೇಸ್ಮೆಂಟ್ ಅಂದ್ರೆ ಫಿಕ್ಸ್ಡ್ ಅಸೆಟ್ಸ್. ಸೊ ಅಬ್ಸೊಲ್ಯೂಟ್ ಅಸೆಟ್ಸ್ ಇರುತ್ತೆ, ಹಳೆ ಮಿಷನರಿ, ಹಳೆ ಟೂಲ್ಸ್, ಇವೆಲ್ಲ. ಸೊ ಅದನ್ನೆಲ್ಲ ರೀಪ್ಲೇಸ್ ಮಾಡಬೇಕು. ಸೊ ರೀಪ್ಲೇಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಹಳೆ ಮಿಷನ್ ಇಟ್ಕೊಂಡು ಅದರಿಂದ ಕೆಲಸ ಮಾಡಿಸೋದ್ರಿಂದ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಇದು ಔಟ್ಪುಟ್ ಮೇಲೂ ಎಫೆಕ್ಟ್ ಆಗ್ಬೋದು. ಸೊ ಅದರಿಂದಾಗಿ ಹೊಸ ಫಿಕ್ಸ್ಡ್ ಅಸೆಟ್ಸ್ ನ ತಗೊಂಡು, ಹೊಸ ಮಿಷನರಿ, ಹೊಸ ಇದನ್ನ ತಗೊಂಡು ರೀಪ್ಲೇಸ್ ಮಾಡೋದು. ಸೊ ರೀಪ್ಲೇಸ್ಮೆಂಟ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ದಟ್ ಆಲ್ಸೋ ಕಮ್ಸ್ ಅಂಡರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಮಾಡರ್ನೈಸೇಷನ್, ಮಾಡರ್ನೈಸ್ ಮಾಡೋದು ಪ್ರೊಡಕ್ಷನ್ ಯೂನಿಟ್ನ ಅಥವಾ ಫ್ಯಾಕ್ಟರಿನ. ಈಗೆಲ್ಲ ಆಟೋಮೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಅಂತೆಲ್ಲ ತುಂಬಾ ಪಾಪ್ಯುಲರ್ ಆಗ್ತಾ ಇದೆ. ಕಂಪ್ಯೂಟರ್ ಏಡೆಡ್ ಡಿಸೈನ್, ರೋಬೋಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಇತ್ತೆಲ್ಲ. ಸೊ ಆ ರೀತಿ ಮಾಡರ್ನೈಸ್ ಮಾಡ್ತಾ ಹೋಗ್ಬೋದು. ಈಗ ಪ್ರತಿಯೊಂದು ಕಂಪ್ಯೂಟರ್ ಕಂಟ್ರೋಲ್ಡ್ ಆಗಿದೆ ಫ್ಯಾಕ್ಟರೀಸ್ ಅಲ್ಲೆಲ್ಲ. ಸೊ ಆ ರೀತಿ ಮಾಡರ್ನೈಸ್ ಮಾಡೋದ್ರಿಂದ ಕೆಲಸ ತುಂಬಾ ಸುಲಭ ಆಗುತ್ತೆ, ಜೊತೆಗೆ ಔಟ್ಪುಟ್ ಕೂಡ ಜಾಸ್ತಿ ಕೊಡ್ಬೋದು. ಡೈವರ್ಸಿಫಿಕೇಶನ್, ಯಾವುದೋ ಬೇರೆ ಬಿಸ್ನೆಸ್ ಏರಿಯಾಗೆ ನಾವು ಎಂಟರ್ ಆಗೋದು. ಬೇರೆ ಬಿಸ್ನೆಸ್ ಏರಿಯಾ, ಯಾಕಂದ್ರೆ ಎಲ್ಲಾ ಇನ್ವೆಸ್ಟ್ಮೆಂಟ್ ನಾವು ಒಂದೇ ಕಡೆ ಮಾಡಬಾರ್ದು. ಡೋಂಟ್ ಲೇ ಆಲ್ ಯುವರ್ ಎಗ್ಸ್ ಇನ್ ಒನ್ ಬ್ಯಾಸ್ಕೆಟ್ ಅಂತ ಹೇಳ್ತಾರೆ. ಎಲ್ಲಾ ಮೊಟ್ಟೆಗಳನ್ನು ಒಂದೇ ಬ್ಯಾಸ್ಕೆಟ್ ಅಲ್ಲಿ ಇಟ್ರೆ ಎಲ್ಲಾ ಮೊಟ್ಟೆಗಳು ಹಾಳಾಗೋಗುತ್ತೆ. ಸೊ ಅದರಿಂದ ಬಿಸ್ನೆಸ್ ಅಲ್ಲೂ ಹಾಗೇನೆ, ಎಲ್ಲಾ ಇನ್ವೆಸ್ಟ್ಮೆಂಟ್ಸ್ ಅನ್ನು ಒಂದೇ ಬಿಸ್ನೆಸ್ ಅಲ್ಲಿ ಮಾಡಬಾರ್ದು, ಡೈವರ್ಸಿಫೈ ಮಾಡಬೇಕು. ಒಂದ್ರಲ್ಲಿ ಲಾಸ್ ಆದ್ರೆ ಇನ್ನೊಂದ್ ಕಡೆ ಪ್ರಾಫಿಟ್ ಆಗಿ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ಸೊ ಅದರಿಂದ ಡೈವರ್ಸಿಫೈ ಮಾಡೋದಕ್ಕೆ ದಟ್ ಆಲ್ಸೋ ಕಮ್ಸ್ ಅಂಡರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. R&D ಪ್ರಾಜೆಕ್ಟ್ಸ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್. ಸೊ ಕೆಲವೊಂದು ಇಂಡಸ್ಟ್ರೀಸ್ ಅಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ ಒಂದು ಸಪರೇಟ್ ಯೂನಿಟೇ ಇರುತ್ತೆ. ಅದರಲ್ಲೂ ಈ ಫಾರ್ಮಾಸ್ಯೂಟಿಕಲ್ಸ್, ಟೆಕ್ನಾಲಜಿ ಬೇಸ್ಡ್ ಕಂಪ್ನೀಸ್, ಇವೆಲ್ಲ R&D ಅಂತ ಸಪರೇಟ್ ಯೂನಿಟೇ ಇರುತ್ತೆ. ಸೊ ಅದು ಕೂಡ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಲ್ಲೇ ಬರುತ್ತೆ. ಸೊ ದೋಸ್ ಪ್ರಾಜೆಕ್ಟ್ಸ್ ಆಲ್ಸೋ ರಿಕ್ವೈರ್ ಹ್ಯೂಜ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್. ಮತ್ತೆ ಮಾರ್ಕೆಟ್ ಸರ್ವೇಸ್, ಸೇಲ್ಸ್ ಕ್ಯಾಂಪೇನ್, ಸೊ ಇವು ಕೂಡ ಬರುತ್ತೆ. ಈ ಕೆಲವೊಂದು ದೊಡ್ಡ ದೊಡ್ಡ ಸೇಲ್ಸ್ ಕ್ಯಾಂಪೇನ್ಸ್ ಮಾಡ್ತಾರೆ. ಅಕ್ರಾಸ್ ದ ನೇಷನ್ ಮಾರ್ಕೆಟ್ ಸರ್ವೇಸ್ ಎಲ್ಲ ಮಾಡ್ತಾರೆ. ಅದಕ್ಕೆಲ್ಲ ತುಂಬಾನೇ ಖರ್ಚಾಗುತ್ತೆ.
ದೇ ಆಲ್ಸೋ ಕಮ್ ಅಂಡರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಸೊ ಇದು ಯಾವಾಗ ಮಾಡ್ತಾರೆ ಅಂದ್ರೆ, ಒಂದು ಔಟ್ ಆಫ್ ದ ವರ್ಲ್ಡ್ ಪ್ರಾಡಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂದ್ರೆ. ಸೊ ಹಾಗೆ ಈಗ ಫಾರ್ ಎಕ್ಸಾಂಪಲ್ ಆಪಲ್ ಐಫೋನ್, ಅದರಲ್ಲಿ ಹೊಸ ಫೀಚರ್ಸ್ ಆಡ್ ಆಗ್ತಾನೆ ಇದೆ. ನೀವು ಆಫೀಸಲ್ಲಿ, ಮನೆಯಲ್ಲಿ ಏನೇನ್ ಕೆಲಸ ಮಾಡಬಹುದು ಆ ಎಲ್ಲಾ ಕೆಲಸನೂ ನೀವು ಆಪಲ್ ಐಫೋನ್ ಇದ್ರೆ ಸಾಕು, ಅದರಲ್ಲೇ ಮಾಡ್ಕೋಬಹುದು. ಮತ್ತೆ ಎಫಿಷಿಯನ್ಸಿ ತುಂಬಾ ಚೆನ್ನಾಗಿದೆ ಅದರಲ್ಲಿ. ಸೊ ಅದಕ್ಕೇನೆ ಅದು ಟಾಪ್ ರೇಟೆಡ್ ಫೋನ್. ಐಫೋನ್ 12 ಬಂದಿದೆ. ಸೊ ನೆಕ್ಸ್ಟ್ 13, 14 ಇನ್ನೂ ಫೀಚರ್ಸ್ ಅನ್ನ ಆಡ್ ಮಾಡ್ತಾನೆ ಹೋಗ್ತಾರೆ. ಸೊ ಇದೆಲ್ಲ ಬಂದಿರೋದು ಹೇಗೆ? ಬೇಸ್ಡ್ ಆನ್ ವೈಡ್ ಮಾರ್ಕೆಟ್ ಸರ್ವಿಸ್. ಜನ ಏನಕ್ಕೆ ಫೋನ್ಸ್ ಅನ್ನ ಯೂಸ್ ಮಾಡ್ತಾರೆ, ಅಥವಾ ಜನ ಏನಕ್ಕೆ ಫೋನ್ಸ್ ಅನ್ನ ಯೂಸ್ ಮಾಡಬೇಕು, ಇನ್ನೂ ಏನೇನ್ ಮಾಡಬಹುದು ಮೊಬೈಲ್ ಇಂದ ಅಲ್ವಾ? ಸೊ ದೋಸ್ ಆರ್ ಬೇಸ್ಡ್ ಆನ್ ವೈಡ್ ಮಾರ್ಕೆಟ್ ಸರ್ವಿಸ್. ಸೊ ಅದಕ್ಕೆಲ್ಲ ತುಂಬಾ ಖರ್ಚಾಗುತ್ತೆ ಸರ್ವಿಸ್ ಎಲ್ಲ ಕಂಡಕ್ಟ್ ಮಾಡೋದಕ್ಕೆ. ಸೊ ದಟ್ ಕಮ್ಸ್ ಅಂಡರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಲೇಬರ್ ವೆಲ್ಫೇರ್ ಪ್ರಾಜೆಕ್ಟ್ಸ್. ಲೇಬರರ್ಸ್ ತುಂಬಾನೇ ಇಂಪಾರ್ಟೆಂಟ್. ಅವರಿಂದಾನೇ ಕಂಪ್ನಿ ರನ್ ಆಗೋದು. ಸೊ ಅದರಿಂದಾಗಿ ಅವ್ರಿಗೆ ಒಂದಷ್ಟು ವೆಲ್ಫೇರ್ ಪ್ರಾಜೆಕ್ಟ್ಸ್ ಅಂತ ಮಾಡ್ಕೊಡ್ತಾರೆ. ಈಗ ಲೇಬರರ್ಸು ಹೆಚ್ಚಾಗಿ ಸ್ಟೇ ಆಗಿರುವಂತ ಲೊಕ್ಯಾಲಿಟಿನಲ್ಲಿ ಅವ್ರಿಗೆ ಅಂತ ಒಂದು ಸ್ಕೂಲ್ ಮಾಡ್ಕೊಡ್ತಾರೆ, ಅವ್ರ ಮಕ್ಕಳೆಲ್ಲ ಓದೋದಕ್ಕೆ. ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಮಾಡ್ತಾರೆ, ಒಂದು ಟೌನ್ಶಿಪ್ ಅಥವಾ ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಮಾಡ್ತಾರೆ. ಸೊ ಹಾಗೆ ಫೆಸಿಲಿಟೀಸ್ ಕೊಡ್ತಾ ಹೋಗ್ತಾರೆ. ಸೊ ಅಂತ ಪ್ರಾಜೆಕ್ಟ್ಸ್ಗೂ ತುಂಬಾನೇ ಖರ್ಚಾಗುತ್ತೆ. ಸೊ ದಟ್ ಕಮ್ಸ್ ಅಂಡರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಸೊ ಕ್ಯಾಪಿಟಲ್ ಬಡ್ಜೆಟಿಂಗ್, ಫೀಚರ್ಸ್ ಅಂಡ್ ನೀಡ್. ಸೊ ಕ್ಯಾಪಿಟಲ್ ಬಡ್ಜೆಟಿಂಗ್ ಅನ್ನೋದು ಯಾಕೆ ಬೇಕು ಮತ್ತೆ ಅದರ ಮುಖ್ಯ ಲಕ್ಷಣಗಳೇನು? ಸೊ ಅದಕ್ಕೆ ಆನ್ಸರ್ಸ್ ಇಲ್ಲಿದೆ. Capital budgeting requires large sum of money required for acquiring fixed assets. ಫಿಕ್ಸ್ಡ್ ಅಸೆಟ್ಸ್ ಅನ್ನ ಅಕ್ವೈರ್ ಮಾಡೋದಕ್ಕೆ ತುಂಬಾ ಅಮೌಂಟ್ ಬೇಕಾಗುತ್ತೆ, ತುಂಬಾನೇ ಫಂಡ್ಸ್ ಬೇಕಾಗುತ್ತೆ. ಒಂದ್ಸರಿ ಅದನ್ನ ಪರ್ಚೇಸ್ ಮಾಡಿದ್ಮೇಲೆ ಅದನ್ನ ನಾವು ದುಡಿಸ್ಕೊಂಡು ರೆವೆನ್ಯೂನ ಜನರೇಟ್ ಮಾಡಲೇಬೇಕು. ಮತ್ತೆ ಅಷ್ಟು ಅಮೌಂಟು ಲಾಕ್ ಆಗುತ್ತೆ. ಫಿಕ್ಸ್ಡ್ ಅಸೆಟ್ಸ್ ಎಷ್ಟೋ ವರ್ಷಗಳ ಕಾಲ ಬಿಸ್ನೆಸ್ ಅಲ್ಲೇ ಇರುತ್ತೆ, 10 ವರ್ಷ, 20 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ. ಅಷ್ಟು ವರ್ಷಗಳ ಕಾಲ ಆ ಅಮೌಂಟ್ ಲಾಕ್ ಆಗ್ಬಿಡುತ್ತೆ. ಸೊ ಅದರಿಂದ ಏನ್ ಮಾಡಬೇಕು? ಫಿಕ್ಸ್ಡ್ ಅಸೆಟ್ಸ್ ಇಂದ ಆದಷ್ಟು ಹೆಚ್ಚು ರೆವೆನ್ಯೂನ ಜನರೇಟ್ ಮಾಡ್ತಾ ಹೋಗ್ಬೇಕು. ಸೊ ಅದರಿಂದ ಕ್ಯಾಪಿಟಲ್ ಬಡ್ಜೆಟಿಂಗು ತುಂಬಾನೇ ಇಂಪಾರ್ಟೆಂಟ್. ಡಿಸಿಷನ್ ಲೆವೆಲ್ ಅಲ್ಲೇನೆ ನಾವು ಸರಿಯಾದಂತ ಡಿಸಿಷನ್ ತಗೊಂಡ್ರೆ ಬಿಸ್ನೆಸ್ ಅನ್ನ ಪ್ರಾಫಿಟಬಲ್ ಆಗಿ ನಡೆಸಬಹುದು. ಆದ್ರೆ ರಾಂಗ್ ಡಿಸಿಷನ್ ತಗೊಂಡು ಯಾವುದೋ ಬೇಡದೇ ಇರುವಂತ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬಿಸ್ನೆಸ್ಗೆ ಲಾಸ್ ಆಗುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಅದರಿಂದ ವಿ ಹ್ಯಾವ್ ಟು ಬಿ ಕೇರ್ಫುಲ್ ವೈಲ್ ಮೇಕಿಂಗ್ ಕ್ಯಾಪಿಟಲ್ ಬಡ್ಜೆಟಿಂಗ್ ಡಿಸಿಷನ್ಸ್. ಇನ್ವೆಸ್ಟ್ಮೆಂಟ್ಸ್ ಆರ್ ಪರ್ಮನೆಂಟ್ಲಿ ಬ್ಲಾಕ್ಡ್ ಅಲ್ವಾ? ಈಗ ಒಂದು ಫಿಕ್ಸ್ಡ್ ಅಸೆಟ್ ನ 20 ವರ್ಷ ಯೂಸ್ ಮಾಡಿದ್ರೆ, ಅದು ಮಿಷನರಿ ಅಥವಾ ಯಾವ್ದನ್ನಾದ್ರೂ, ಅಷ್ಟು ವರ್ಷ ಆ ಅಮೌಂಟ್ ಬ್ಲಾಕ್ ಆಗಿದೆ ಅಂತ ಅರ್ಥ ಅಲ್ವಾ? ಸೊ ಅದರಿಂದ ಆದಷ್ಟು ಆ ಫಿಕ್ಸ್ಡ್ ಅಸೆಟ್ಸ್ ಅನ್ನ ವರ್ಕ್ ಮಾಡಿಸ್ಕೊಂಡು ದುಡಿಸ್ಕೊಂಡು ರೆವೆನ್ಯೂನ ಜನರೇಟ್ ಮಾಡಬೇಕು. ನೆಕ್ಸ್ಟ್, ಬೆನಿಫಿಟ್ಸ್ ಆರ್ ಒಬ್ಟೈನ್ಡ್ ಓವರ್ ಎ ಲಾಂಗ್ ಪೀರಿಯಡ್. ಒಂದೇ ಸರಿ ಅದರಿಂದ ಬೆನಿಫಿಟ್ ಬರೋದಿಲ್ಲ, ತುಂಬಾನೇ ಟೈಮ್ ಹಿಡಿಯುತ್ತೆ. ಈಗ ಅದರಲ್ಲಿ ಇನ್ವೆಸ್ಟ್ ಮಾಡಿದೀವಿ ಅಂದ ತಕ್ಷಣ ತುಂಬಾ ಕಡಿಮೆ ಪೀರಿಯಡ್ ಅಲ್ಲಿ ಅದು ರೆವೆನ್ಯೂನ ಜನರೇಟ್ ಮಾಡ್ಕೊಡೋದಿಲ್ಲ. ಇಟ್ ಟೇಕ್ಸ್ ಎ ಲಾಂಗ್ ಪೀರಿಯಡ್. ಸೊ ಅದರಿಂದ ಕ್ಯಾಪಿಟಲ್ ಬಡ್ಜೆಟಿಂಗ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಅಸೆಸ್ಮೆಂಟ್ ಆಫ್ ಫ್ಯೂಚರ್ ಇವೆಂಟ್ಸ್ ಈಸ್ ವೆರಿ ಇಂಪಾರ್ಟೆಂಟ್.
ಫ್ಯೂಚರ್ನ ಯಾರು ಪ್ರೆಡಿಕ್ಟ್ ಮಾಡೋದಕ್ಕಾಗೋದಿಲ್ಲ, ಮುಂದೆ ಹೀಗೆ ಆಗುತ್ತೆ ಅಂತ. ಈಗ ನೆಕ್ಸ್ಟ್ ಇಯರ್ ಸೇಲ್ಸ್ ಎಷ್ಟಾಗುತ್ತೆ ಅಂತಾನೆ ನಮಗೆ ಹೇಳಕ್ಕಾಗೋದಿಲ್ಲ, ಅದಕ್ಕೂ ಬೇಕಾದಷ್ಟು ಅನಾಲಿಸಿಸ್ ಬೇಕು, ಆದ್ರೂ ಸರಿಯಾಗಿ ಹೇಳೋಕ್ಕಾಗೋದಿಲ್ಲ. ಆದ್ರಿಂದ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅನ್ನೋದು ಪ್ರೆಡಿಕ್ಟ್ ಮಾಡೋದು ತುಂಬಾನೇ ಕಷ್ಟ. ಆದ್ರೆ ಕ್ಯಾಪಿಟಲ್ ಬಡ್ಜೆಟಿಂಗ್ ಅಂತ ಒಂದು ಮಾಡಿ ಅದನ್ನ ಅಟ್ಲೀಸ್ಟ್ ಅಸೆಸ್ ಮಾಡುವಂತ, ಪ್ರೆಡಿಕ್ಟ್ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ರೆ ತುಂಬಾನೇ ಒಳ್ಳೇದು ಬಿಸ್ನೆಸ್ಗೆ. ನಿಜ, ಕ್ಯಾಶ್ ಫ್ಲೋಸ್ ಎಷ್ಟು ಬರುತ್ತೆ ಆ ಪ್ರಾಜೆಕ್ಟ್ ಇಂದ ಅಕ್ಯುರೇಟ್ ಆಗಿ ಹೇಳೋದು ಕಷ್ಟ. ಇಂತಿಂತ ವರ್ಷ ಇಷ್ಟಿಷ್ಟೇ ಕ್ಯಾಶ್ ಫ್ಲೋಸ್ ಬರುತ್ತೆ ಹೇಳಕ್ ಆಗೋದಿಲ್ಲ ಅದೆಲ್ಲ. ಆದ್ರೆ ಒಂದಷ್ಟು ಸೈಂಟಿಫಿಕ್ ಡೇಟಾ ಮೇಲೆ ಅನಲೈಸ್ ಮಾಡಿ ಅದನ್ನ ಅಸೆಸ್ ಮಾಡಿ ಇಷ್ಟು ಬರ್ಬೋದು ಅಂತ ಪ್ರೆಡಿಕ್ಟ್ ಮಾಡಬಹುದು. ಸ್ವಂತ ಒಂದು ಪ್ರಯತ್ನ ಕ್ಯಾಪಿಟಲ್ ಬಡ್ಜೆಟಿಂಗ್ ಮಾಡುತ್ತೆ. ಸೊ ಅದು ಬೇಕೇ ಬೇಕು. Excessive investment increases the operating cost, so to be carefully planned. So huge amount of funds involve ಆಗಿರೋದ್ರಿಂದ ಆಪರೇಟಿಂಗ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಆಪರೇಟಿಂಗ್ ಕಾಸ್ಟ್ ಅಂದ್ರೆ ಕಾಸ್ಟ್ ಆಫ್ ರನ್ನಿಂಗ್ ದ ಬಿಸ್ನೆಸ್, ಅಂದ್ರೆ ಮೇಂಟೆನೆನ್ಸ್, ಜನರಲ್ ಮ್ಯಾನೇಜ್ಮೆಂಟ್, ಡೇ ಟು ಡೇ ಎಕ್ಸ್ಪೆನ್ಸಸ್ ಇದೆಲ್ಲ ಏನಿದೆ. ಸೊ ಅದರಿಂದಾಗಿ ತುಂಬಾ ಕೇರ್ಫುಲ್ ಆಗಿ ಡಿಸೈಡ್ ಮಾಡಬೇಕು. ಲಾಂಗ್ ಟೈಮ್ ಗ್ಯಾಪ್ ಬಿಟ್ವೀನ್ ಇನಿಷಿಯಲ್ ಔಟ್ಲೇ ಅಂಡ್ ಕ್ಯಾಶ್ ಇನ್ಫ್ಲೋಸ್. ತುಂಬಾ ಸಲ ಏನಾಗುತ್ತೆ ಅಂದ್ರೆ, ಈಗ ಒಂದಷ್ಟು ಇನ್ವೆಸ್ಟ್ ಮಾಡಿಬಿಡ್ತಾರೆ, ಅದು ಕ್ಯಾಶ್ ಫ್ಲೋಸ್ ಜನರೇಟ್ ಮಾಡುವಷ್ಟಿಗೆ ತುಂಬಾನೇ ಗ್ಯಾಪ್ ಇರುತ್ತೆ. ಈಗ ಒಂದು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಅಂದ್ರೆ 1 year, 2 year, 3 years ಇನ್ವೆಸ್ಟ್ ಮಾಡ್ತಾನೆ ಇರಬೇಕು. ಅದು ಕ್ಯಾಶ್ ಫ್ಲೋಸ್ ಜನರೇಟ್ ಮಾಡೋದು ಯಾವಾಗ? ತುಂಬಾನೇ ಲೇಟ್ ಆಗುತ್ತೆ. ಅಂದ್ರೆ ಇನ್ವೆಸ್ಟ್ಮೆಂಟ್ ಇಂದ ಕ್ಯಾಶ್ ಫ್ಲೋಸ್ ಜನರೇಟ್ ಆಗೋವರೆಗೂ ತುಂಬಾನೇ ಗ್ಯಾಪ್ ಇರುತ್ತೆ. ಸೊ ಅದರಿಂದ ಕ್ಯಾಪಿಟಲ್ ಬಡ್ಜೆಟಿಂಗ್ ಅಂತ ಮಾಡಿ ಸರಿಯಾದಂತ ಡಿಸಿಷನ್ ತಗೋಬೇಕು. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆರ್ ಆಬ್ಜೆಕ್ಟಿವ್ಸ್. ಸೊ ಇದು ಸಿಮಿಲರ್ ಪಾಯಿಂಟ್ಸ್ ಬರುತ್ತೆ. ಸೊ ಯಾಕೆ ಕ್ಯಾಪಿಟಲ್ ಬಡ್ಜೆಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ, ಕ್ಯಾಪಿಟಲ್ ಪ್ರಾಜೆಕ್ಟ್ಸ್ ಅನ್ನ ಎವ್ಯಾಲ್ಯೂಯೇಟ್ ಮಾಡೋದಕ್ಕೆ, ಯಾವ ಪ್ರಾಜೆಕ್ಟ್ಸ್ ಪ್ರಾಫಿಟಬಲ್, ಯಾವ ಪ್ರಾಜೆಕ್ಟ್ಸ್ ಅನ್ಪ್ರಾಫಿಟಬಲ್ ಅಂತ ಡಿಸೈಡ್ ಮಾಡೋದಕ್ಕೆ, ಮ್ಯಾಕ್ಸಿಮೈಸ್ ಟೋಟಲ್ ಪ್ರಾಫಿಟಬಿಲಿಟಿ. ಸೊ ಪ್ರಾಫಿಟ್ ಇಸ್ ದ ಮೈನ್ ಏಮ್. ಸೊ ಪ್ರಾಫಿಟ್ ಎಷ್ಟು ಬರುತ್ತೆ ಪ್ರಾಜೆಕ್ಟ್ಸ್ ಇಂದ. ಎಫೆಕ್ಟಿವ್ ಕಂಟ್ರೋಲ್ ಓವರ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ಪ್ರತಿಯೊಂದು ಸೋರ್ಸ್ ಆಫ್ ಕ್ಯಾಪಿಟಲ್ಗೂ ಅದರದ್ದೇ ಆದಂತ ಕಾಸ್ಟ್ ಇದೆ. ಈಗ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಕೊಡಬೇಕು, ಬಾಂಡ್ಸ್ ಡಿಬೆಂಚರ್ ಹೋಲ್ಡರ್ಸ್ಗೆ ಇಂಟ್ರೆಸ್ಟ್ ಕೊಡಬೇಕು, ಬ್ಯಾಂಕಿಂದ ಲೋನ್ ತೆಗೆದ್ರೆ ಇಂಟ್ರೆಸ್ಟ್ ಕೊಡಬೇಕು, EMI ಕಟ್ಟಬೇಕು. ಸೊ ಈಗ ಪ್ರತಿಯೊಂದು ಸೋರ್ಸ್ ಆಫ್ ಕ್ಯಾಪಿಟಲ್ಗೂ ಅದರದ್ದೇ ಆದಂತ ಕಾಸ್ಟ್ ಇರುತ್ತೆ. ಸೊ ಅದರ ಮೇಲೆ ಒಂದು ಕಂಟ್ರೋಲ್ ಸಾಧಿಸೋದಕ್ಕೆ ಕ್ಯಾಪಿಟಲ್ ಬಡ್ಜೆಟಿಂಗ್ ಅನ್ನೋದು ಬೇಕು. ಸೊ ಕ್ಯಾಪಿಟಲ್ ಬಡ್ಜೆಟಿಂಗ್ ಅಂದ್ರೆ ಇಲ್ಲಿ ಕಂಪ್ಲೀಟ್ ಪ್ಲಾನ್, ಅದು ಕಂಪ್ಲೀಟ್ ಪ್ಲಾನ್ ಆಫ್ ಇನ್ವೆಸ್ಟ್ಮೆಂಟ್. ಮಿನಿಮೈಸ್ ಲಾಸಸ್ ಅಂಡ್ ವೇಸ್ಟೇಜಸ್. ಸೊ ಆದಷ್ಟು ಇರ್ರೆಗ್ಯುಲಾರಿಟೀಸು, ಇನ್ಎಫಿಷಿಯನ್ಸೀಸು, ವೇಸ್ಟೇಜಸ್, ಲಾಸಸ್ ಇದನ್ನೆಲ್ಲ ಕಮ್ಮಿ ಮಾಡೋದಕ್ಕೆ. ಅಲೋಕೇಟ್ಸ್ ಕೇಸ್ ಮೀನ್ಸ್ ಟು ಪ್ರೊಡಕ್ಟಿವ್ ಪರ್ಪಸಸ್. ಈಗ ನಮ್ಮಲ್ಲಿ ದುಡ್ಡು ಇರೋದೇ ಕಡಿಮೆ, ರಿಸೋರ್ಸಸ್ ಇರೋದೇ ಕಡಿಮೆ, ಅದನ್ನ ಆದಷ್ಟು ಪ್ರೊಡಕ್ಟಿವ್ ಪರ್ಪಸಸ್ಗೆ ಇನ್ವೆಸ್ಟ್ ಮಾಡಬೇಕಲ್ಲ. ಪ್ರೊಡಕ್ಟಿವ್ ಏರಿಯಾಸ್ ಅನ್ನ ಹುಡುಕ್ಬೇಕು ನಾವು, ಸೊ ದಟ್ ಆ ರಿಸೋರ್ಸಸ್ ತುಂಬಾ ಎಫಿಷಿಯಂಟ್ ಆಗಿ ಯೂಸ್ ಮಾಡಬೇಕು, ಎಫೆಕ್ಟಿವ್ ಆಗಿರಬೇಕು, ಮತ್ತೆ ಇಟ್ ಶುಡ್ ಕಾಂಟ್ರಿಬ್ಯೂಟ್ ಟು ದ ವೆಲ್ ಬೀಯಿಂಗ್ ಆಫ್ ದ ಸೊಸೈಟಿ. ಸೊ ಅದರಿಂದಾಗಿ ಅದನ್ನ ಗಮನದಲ್ಲಿ ಇಟ್ಕೊಂಡು ನಾವು ರಿಸೋರ್ಸಸ್ನ ಅಲೋಕೇಟ್ ಮಾಡಬೇಕಾಗತ್ತೆ. ಹ್ಯೂಮನ್ ರಿಸೋರ್ಸ್ ಆಗಿರಲಿ, ಫಿನಾನ್ಷಿಯಲ್ ರಿಸೋರ್ಸ್ ಆಗಿರಲಿ, ಅಥವಾ ನ್ಯಾಚುರಲ್ ರಿಸೋರ್ಸ್ ಆಗಿರಲಿ, ಸೊ ಅದನ್ನ ಹಾಗೆ ಅಲೋಕೇಟ್ ಮಾಡಬೇಕಾಗತ್ತೆ. ಅದಕ್ಕೆ ಕ್ಯಾಪಿಟಲ್ ಬಡ್ಜೆಟಿಂಗ್ ಬೇಕು.
ನೆಕ್ಸ್ಟ್ ಕ್ಯಾಪಿಟಲ್ ಬಡ್ಜೆಟಿಂಗ್ ಟೆಕ್ನಿಕ್ಸ್. ಸೊ ಇದರಲ್ಲಿ ಮುಖ್ಯವಾಗಿ ನಾನು ತುಂಬಾ ಬ್ರೀಫ್ ಆಗಿ ಹೇಳ್ತೀನಿ ಇದನ್ನ, ಯಾಕೆಂದ್ರೆ ನಾನು ಇದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡೋದಿದೆ. ಸೊ ಅಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ಯಾಪಿಟಲ್ ಬಡ್ಜೆಟಿಂಗ್ ಟೆಕ್ನಿಕ್ಸ್. ಸೊ ಮೊದಲೇ ಹೇಳ್ದಾಗೆ ಯಾವ್ಯಾವ ಟೆಕ್ನಿಕ್ಸು ಮತ್ತೆ ಮೆಥಡ್ಸ್ ಇಂದ ನಾವು ಕ್ಯಾಪಿಟಲ್ ಬಡ್ಜೆಟಿಂಗ್ ಡಿಸಿಷನ್ ತಗೋತೀವೋ ಅದನ್ನ ನಾವು ಕ್ಯಾಪಿಟಲ್ ಬಡ್ಜೆಟಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಪ್ರತಿಯೊಂದು ಟೆಕ್ನಿಕ್ ಅಲ್ಲೂ ಅದರದೇ ಆದಂತ ಕ್ರೈಟೀರಿಯಾ ಇರುತ್ತೆ. ಸೊ ಕ್ರೈಟೀರಿಯಾ ಸ್ಯಾಟಿಸ್ಫೈ ಆದ್ರೆ ಆ ಪ್ರಾಜೆಕ್ಟ್ ಸೆಲೆಕ್ಟ್ ಆಗುತ್ತೆ, ಇಲ್ಲ ಅಂದ್ರೆ ರಿಜೆಕ್ಟ್ ಆಗುತ್ತೆ. ಸೊ ಇದರಲ್ಲಿ ಮುಖ್ಯವಾಗಿ ಟ್ರೆಡಿಷನಲ್ ಟೆಕ್ನಿಕ್ಸ್ ಮತ್ತೆ ಮಾಡರ್ನ್ ಟೆಕ್ನಿಕ್ಸ್ ಅಂತ ಎರಡು ಕ್ಯಾಟಗರಿ ಇದೆ. ಟ್ರೆಡಿಷನಲ್ ಟೆಕ್ನಿಕ್ಸ್ ಅಂದ್ರೆ ಕನ್ವೆನ್ಷನಲ್ ಟೆಕ್ನಿಕ್ಸ್. ತುಂಬಾನೇ ಸಿಂಪಲ್, ಈಸಿ ಟು ಅಂಡರ್ಸ್ಟ್ಯಾಂಡ್, ಕಾಮನ್ ಮ್ಯಾನ್ಗೂ ಕೂಡ ಅರ್ಥ ಆಗುತ್ತೆ, ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಸುಲಭ. ಸ್ವಂತ ಟೆಕ್ನಿಕ್ಸ್ ಎಲ್ಲ ಟ್ರೆಡಿಷನಲ್ ಟೆಕ್ನಿಕ್ಸ್. ಸೊ ಅದರಲ್ಲಿ ಯಾವ್ದಿದೆ, ಪೇ ಬ್ಯಾಕ್ ಪೀರಿಯಡ್ ಮತ್ತೆ ARR. ಪೇ ಬ್ಯಾಕ್ ಪೀರಿಯಡ್ ಅಂದ್ರೆ ಹಾಕಿರುವಂತ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಗ ವಾಪಸ್ ಬರುತ್ತೆ. ಹಾಕಿರುವಂತ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಗ ವಾಪಸ್ ಬರುತ್ತೆ. ಸೊ ಅದನ್ನ ಪೇ ಬ್ಯಾಕ್ ಪೀರಿಯಡ್ ಅಂತೀವಿ. ಈಗ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ 1 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಯಾವುದೋ ಒಂದು ಪ್ರಾಜೆಕ್ಟ್ ಅಲ್ಲಿ. ಅದರಿಂದ ಬರ್ಬೋದಾದಂತ ಕ್ಯಾಶ್ ಫ್ಲೋಸ್ ಏನು, ವರ್ಷಕ್ಕೆ 20 ಲಕ್ಷ. ವರ್ಷಕ್ಕೆ 20 ಲಕ್ಷ ಕ್ಯಾಶ್ ಫ್ಲೋ ಬರುತ್ತೆ. ಸೊ ಒರಿಜಿನಲ್ ಇನ್ವೆಸ್ಟ್ಮೆಂಟ್ 1 crore. ಪ್ರಾಜೆಕ್ಟ್ ಲೈಫು 10 years. ಸೊ 20 ಲಕ್ಷ ವರ್ಷ ಬರ್ತಾ ಹೋದ್ರೆ 5 ವರ್ಷಕ್ಕೆ 1 crore ವಾಪಸ್ ಬರುತ್ತೆ ಅಲ್ವಾ. 1 crore ವಾಪಸ್ ಬರುತ್ತೆ 5ನೇ ವರ್ಷಕ್ಕೆ. ಸೊ ಪೇ ಬ್ಯಾಕ್ ಪೀರಿಯಡ್ ಇಸ್ 5 years. ಸೊ ಪೇ ಬ್ಯಾಕ್ ಪೀರಿಯಡ್ ಆದಷ್ಟು ಕಡಿಮೆ ಇದ್ದಷ್ಟು ಒಳ್ಳೇದು. ಆದಷ್ಟು ಬೇಗ ಹಾಕಿರುವಂತ ಇನ್ವೆಸ್ಟ್ಮೆಂಟ್ ವಾಪಸ್ ಬರಬೇಕು. ಅದು 5 years ಇರೋ ಬದಲು 4 years ಇದ್ದಿದ್ರೆ ಇನ್ನೂ ಒಳ್ಳೇದು, ಅಥವಾ 3 years ಇದ್ರೆ ಇನ್ನೂ ಒಳ್ಳೇದು. ಹಾಗೆ ಸೊ ಆದಷ್ಟು ಬೇಗ ಹಾಕಿರುವಂತ ಅಮೌಂಟ್ ವಾಪಸ್ ಬಂದ್ರೆ ದಟ್ ಇಸ್ ವೆಲ್ ಅಂಡ್ ಗುಡ್ ಅಂತ ಇದ್ರ ಪ್ರಕಾರ, ಈ ಮೆಥಡ್ ಪ್ರಕಾರ. ನೆಕ್ಸ್ಟ್ ARR, ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಆವರೇಜ್ ಇನ್ಕಮ್ ಡಿವೈಡೆಡ್ ಬೈ ಆವರೇಜ್ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತೀವಿ. ಆವರೇಜ್ ಇನ್ಕಮ್ ಡಿವೈಡೆಡ್ ಬೈ ಆವರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100. ಸೊ ಪರ್ಸೆಂಟೇಜ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಆ ಪ್ರಾಜೆಕ್ಟ್ ಇಂದ ಆವರೇಜ್ ಇನ್ಕಮ್ ಎಷ್ಟು ಬಂತು ಅಂದ್ರೆ ಸರಾಸರಿ ಆದಾಯ. ಆವರೇಜ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಂದ್ರೆ ಸರಾಸರಿ ಹೂಡಿಕೆ. ಸೊ ಆವರೇಜ್ ಇನ್ಕಮ್ ಆಸ್ ಎ ಪರ್ಸೆಂಟೇಜ್ ಆಫ್ ಆವರೇಜ್ ಇನ್ವೆಸ್ಟ್ಮೆಂಟ್. ಸೊ ಇಲ್ಲಿ ಆವರೇಜ್ ಇನ್ಕಮ್ ಅಂದ್ರೆ ನೆನಪಿರ್ಲಿ, ಎಲ್ಲಾ ವರ್ಷದ್ದು ಕ್ಯಾಶ್ ಫ್ಲೋಸ್ ಅನ್ನ ಆಡ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್, ಅದನ್ನ ಮಾಡಿದ್ರೆ ಆವರೇಜ್ ಇನ್ಕಮ್ ಸಿಗುತ್ತೆ. ಆವರೇಜ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ 2. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ 2. ಸೊ ದಟ್ ಈಸ್ ಕಾಲ್ಡ್ ಆವರೇಜ್ ಇನ್ವೆಸ್ಟ್ಮೆಂಟ್. ಒಂದ್ ವೇಳೆ ಏನಾದ್ರೂ 2 ಸರಿ ಇನ್ವೆಸ್ಟ್ ಮಾಡಿದ್ರೆ, 2 ಇನ್ಸ್ಟಾಲ್ಮೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆ 2 ಇನ್ಸ್ಟಾಲ್ಮೆಂಟ್ ಅನ್ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ಬೇಕಷ್ಟೇ. ಹಾಗೆ ಸೊ ಆವರೇಜ್ ಇನ್ಕಮ್ ಡಿವೈಡೆಡ್ ಬೈ ಆವರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100. ಸೊ ಅದು ಪರ್ಸೆಂಟೇಜ್ ಅಲ್ಲಿ ಬರುತ್ತೆ. ಆ ಪರ್ಸೆಂಟೇಜು ಯಾವತ್ತೂ ಜಾಸ್ತಿ ಇದ್ರೆ ಒಳ್ಳೇದು, ಯಾಕಂದ್ರೆ ಇದು ರಿಟರ್ನ್ ಪರ್ಸೆಂಟೇಜ್, ಇದು ಪ್ರಾಫಿಟ್ ಪರ್ಸೆಂಟೇಜ್. ಸೊ ಅದರಿಂದ ARR ಯಾವತ್ತೂ ಜಾಸ್ತಿ ಇದ್ರೇನೆ ಇಟ್ಸ್ ವೆಲ್ ಅಂಡ್ ಗುಡ್. ಸೊ ಪೇ ಬ್ಯಾಕ್ ಪೀರಿಯಡ್ ಅಂದ್ರೆ ಆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಗ ವಾಪಸ್ ಬರುತ್ತೋ ಆ ಪೀರಿಯಡ್. ARR ಅಂದ್ರೆ ಆವರೇಜ್ ಇನ್ಕಮ್ ಆಸ್ ಎ ಪರ್ಸೆಂಟೇಜ್ ಆಫ್ ಆವರೇಜ್ ಇನ್ವೆಸ್ಟ್ಮೆಂಟ್. ಸೊ ನೆಕ್ಸ್ಟ್ ಬರೋಣ
ಮಾಡರ್ನ್ ಟೆಕ್ನಿಕ್ಸ್ ಅಥವಾ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಟೆಕ್ನಿಕ್ಸ್ ಅಂತಾನು ಕರೀತಾರೆ. DCF ಅಂದ್ರೆ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಟೆಕ್ನಿಕ್ಸ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಟೈಮ್ ವ್ಯಾಲ್ಯೂ ಆಫ್ ಮನಿನ ಕನ್ಸಿಡರ್ ಮಾಡ್ತಾರೆ. ಟೈಮ್ ವ್ಯಾಲ್ಯೂ ಆಫ್ ಮನಿ. ಈಗ ಸೆಕೆಂಡ್ ಚಾಪ್ಟರ್ ಅಲ್ಲಿ ನೋಡಿದ್ರಿ, ಬಾಂಡ್ಸು ಡಿಬೆಂಚರ್ಸು ಇದನ್ನೆಲ್ಲ ವ್ಯಾಲ್ಯೂ ಮಾಡಬೇಕಾದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀರಾ ಕ್ಯಾಶ್ ಫ್ಲೋಸ್. ಅದೇ ತರ ಇಲ್ಲೂ ಕೂಡ ಕ್ಯಾಶ್ ಫ್ಲೋಸ್ ಅನ್ನ ಡಿಸ್ಕೌಂಟ್ ಮಾಡಿ ಎಲ್ಲ ಕ್ಯಾಲ್ಕುಲೇಟ್ ಮಾಡೋದು ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಟೆಕ್ನಿಕ್ಸ್. ಸೊ NPV, IRR ಮತ್ತೆ PI ಈ ಮೂರು ಟೆಕ್ನಿಕ್ಸು ದೀಸ್ ಆರ್ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಟೆಕ್ನಿಕ್ಸ್. ಯಾಕೆಂದ್ರೆ ಇವು ಟೈಮ್ ವ್ಯಾಲ್ಯೂ ಆಫ್ ಮನಿನ ಅಪ್ಲೈ ಮಾಡ್ತವೆ. ಸೊ ಮೊದಲನೇದು NPV ಅಂದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಆ ಪ್ರಾಜೆಕ್ಟ್ ಇಂದ ಬರುವಂತ ಎಲ್ಲಾ ಕ್ಯಾಶ್ ಫ್ಲೋಸ್ ಅನ್ನ ಡಿಸ್ಕೌಂಟ್ ಮಾಡ್ತಾರೆ, ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಟರ್ಮ್ಸ್ ಗೆ ಇಳಿಸ್ತಾರೆ. ಸೊ ವಿ ಫೈಂಡ್ ಔಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆಲ್ ದ ಕ್ಯಾಶ್ ಫ್ಲೋಸ್ ಫ್ರಮ್ ದ ಪ್ರಾಜೆಕ್ಟ್. ಆಮೇಲೆ ಆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಏನಿದೆ, ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆಲ್ ದ ಕ್ಯಾಶ್ ಫ್ಲೋಸ್ ಮೈನಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್. ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆಲ್ ದ ಕ್ಯಾಶ್ ಫ್ಲೋಸ್ ಮೈನಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್. ಸೊ ಅದೇನ್ ಬರುತ್ತೆ ಡಿಫರೆನ್ಸು, ದಟ್ ಈಸ್ ದ NPV. ಸೊ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂಗೂ ಒರಿಜಿನಲ್ ಇನ್ವೆಸ್ಟ್ಮೆಂಟ್ಗೂ ಏನ್ ಡಿಫರೆನ್ಸ್ ಬರುತ್ತೆ ದಟ್ ಈಸ್ ದ NPV. ಸೊ ಇದು ಯಾವತ್ತೂ ಪಾಸಿಟಿವ್ ಇರಬೇಕಿದು NPV, ಮತ್ತೆ ಆದಷ್ಟು ಜಾಸ್ತಿ ಇರಬೇಕು. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಶುಡ್ ಬಿ ಪಾಸಿಟಿವ್ ಅಂಡ್ ಶುಡ್ ಬಿ ಆಸ್ ಹೈ ಆಸ್ ಪಾಸಿಬಲ್. ಅಂದ್ರೆ ಏನರ್ಥ, ಆ ಪ್ರಾಜೆಕ್ಟ್ ಇಂದ ಏನೇನು ರೆವೆನ್ಯೂ ಬರ್ತಾ ಇದೆ, ಇನ್ಕಮ್ ಬರ್ತಾ ಇದೆ, ಅದನ್ನೆಲ್ಲ ನಾವು ಪ್ರೆಸೆಂಟ್ ಟರ್ಮ್ಸ್ಗೆ ಇಳಿಸ್ತಾ ಇದ್ದೀವಿ, ಡಿಸ್ಕೌಂಟ್ ಮಾಡ್ತಾ ಇದ್ದೀವಿ. ಮತ್ತೆ ಅದನ್ನ ಟೋಟಲ್ ಮಾಡಿ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಜೊತೆಗೆ ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ಅದು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಗಿಂತ ಜಾಸ್ತಿ ಇರಬೇಕು, ಜಾಸ್ತಿ ಅರ್ನ್ ಮಾಡಬೇಕು. ಸೊ ಅದನ್ನ ನಾವು NPV ಅಂತೀವಿ. NPV ಶುಡ್ ಬಿ ಪಾಸಿಟಿವ್ ಅಂಡ್ ಇಟ್ ಶುಡ್ ಬಿ ಆಸ್ ಹೈ ಆಸ್ ಪಾಸಿಬಲ್. ನೆಗೆಟಿವ್ ಇದ್ರೆ ಏನರ್ಥ, ಇಟ್ ಈಸ್ ಲಾಸ್. ನೆಗೆಟಿವ್ ಇದ್ರೆ ಲಾಸ್ ಅಂತ. ಪಾಸಿಟಿವ್ ಇರಬೇಕು. ನೆಕ್ಸ್ಟ್ IRR, ಇಂಟರ್ನಲ್ ರೇಟ್ ಆಫ್ ರಿಟರ್ನ್. IRR ಅಲ್ಲಿ ಏನಾಗುತ್ತೆ ಅಂದ್ರೆ ಡಿಸ್ಕೌಂಟ್ ರೇಟ್ ಅನ್ನ ನಾವೇ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ಬೇರೆ NPV, ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಇದರಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಅವ್ರು ಯಾವುದೋ ಒಂದು ಡಿಸ್ಕೌಂಟ್ ರೇಟ್ ಕೊಟ್ಟಿರ್ತಾರೆ, ಆ ಡಿಸ್ಕೌಂಟ್ ರೇಟ್ ಯೂಸ್ ಮಾಡಿಕೊಂಡು ಕ್ಯಾಶ್ ಫ್ಲೋಸ್ನೆಲ್ಲ ಡಿಸ್ಕೌಂಟ್ ಮಾಡ್ತೀವಿ ಪ್ರೆಸೆಂಟ್ ಟರ್ಮ್ಸ್ಗೆ. ಇಲ್ಲ ಆ ಥರ ಆಗಲ್ಲ. IRR ಅಲ್ಲಿ ಡಿಸ್ಕೌಂಟ್ ರೇಟ್ ಅನ್ನ ನಾವೇ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಏನು ಡಿಸ್ಕೌಂಟ್ ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ದಟ್ ಈಸ್ ಕಾಲ್ಡ್ IRR. ಅದು ಎಂತ ಡಿಸ್ಕೌಂಟ್ ರೇಟ್ ಅಂದ್ರೆ ಆ ಒರಿಜಿನಲ್ ಇನ್ವೆಸ್ಟ್ಮೆಂಟು ಮತ್ತೆ ಆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆಲ್ ಕ್ಯಾಶ್ ಫ್ಲೋಸ್ ಈಕ್ವಲ್ ಆಗಬೇಕು ಅಂತ ಡಿಸ್ಕೌಂಟ್ ರೇಟ್. ಅರ್ಥ ಆಯ್ತಾ? ಆ ಕ್ಯಾಶ್ ಫ್ಲೋಸ್ ಅನ್ನ ಯಾವ ಡಿಸ್ಕೌಂಟ್ ರೇಟ್ ಅಲ್ಲಿ ಡಿಸ್ಕೌಂಟ್ ಮಾಡಿದ್ರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ಗೆ ಈಕ್ವಲ್ ಆಗುತ್ತೋ that discount rate we have to find out, and that discount rate is IRR. ಅರ್ಥ ಆಯ್ತಾ? ಸೊ ಪ್ರಾಬ್ಲಮ್ಸ್ ಮಾಡಿಸ್ಬೇಕಾದ್ರೆ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ. ಒಟ್ಟಿನಲ್ಲಿ ಇಷ್ಟು ಅರ್ಥ ಮಾಡ್ಕೊಳ್ಳಿ ಸದ್ಯಕ್ಕೆ. IRR is such a discount rate. IRR is such a discount rate at which total present value of all the cash flows, total present value of all the cash flows will be equal to original investment. So next ಮೂರನೇದು ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಥವಾ PI ಅಂತ ಕರಿತೀವಿ. ಸೊ ಇದು ತುಂಬಾನೇ ಸಿಂಪಲ್ ಇದೆ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಡಿವೈಡೆಡ್ ಬೈ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋಸ್ ಅಷ್ಟೇ. Present value of cash inflows divided by present value of cash outflows.
ಸೊ ಇಲ್ಲಿ ಅವರೇ ಕೊಟ್ಟಿರ್ತಾರೆ ಡಿಸ್ಕೌಂಟ್ ರೇಟು. ಸೊ ಆ ಡಿಸ್ಕೌಂಟ್ ರೇಟಲ್ಲಿ ನಾವು ಕ್ಯಾಶ್ ಇನ್ಫ್ಲೋಸ್ ಅನ್ನ ಡಿಸ್ಕೌಂಟ್ ಮಾಡಬೇಕು, ಮತ್ತೆ ಟೋಟಲ್ ಮಾಡಬೇಕು, ಮತ್ತೆ ಕ್ಯಾಶ್ ಔಟ್ಫ್ಲೋಸ್ ಅನ್ನ, ಅಂದ್ರೆ ಇನ್ವೆಸ್ಟ್ಮೆಂಟ್ ಅಂತ ಅರ್ಥ ಔಟ್ಫ್ಲೋ ಅಂದ್ರೆ. ಸೊ ಕ್ಯಾಶ್ ಔಟ್ಫ್ಲೋಸ್ ಅನ್ನು ಕೂಡ ಡಿಸ್ಕೌಂಟ್ ಮಾಡಬೇಕು ಮತ್ತೆ ಟೋಟಲ್ ಮಾಡಬೇಕು. ಸೊ ಡಿವೈಡ್ ಮಾಡಬೇಕು ಅದನ್ನ. ಸೊ ಡಿವೈಡ್ ಮಾಡಿದ್ರೆ ಏನು ಆನ್ಸರ್ ಬರುತ್ತೋ ದಟ್ ಈಸ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್. ಸೊ ಇದು ಯಾವಾಗ್ಲೂ ಮೋರ್ ದ್ಯಾನ್ 1 ಇರಬೇಕು. ಇಟ್ ಶುಡ್ ಬಿ ಮೋರ್ ದ್ಯಾನ್ 1. ಸೊ ಮೋರ್ ದ್ಯಾನ್ 1 ಇದ್ರೆ ಏನರ್ಥ, ಔಟ್ಫ್ಲೋಸ್ಗಿಂತ ಇನ್ಫ್ಲೋಸೇ ಜಾಸ್ತಿ ಇದೆ ಅಂತ. ಅಂದ್ರೆ ಖರ್ಚಾಗೋದ್ಕಿಂತ ಒಳಗ್ ಬರೋದು ಇನ್ಕಮ್ಮೇ ಜಾಸ್ತಿ ಇದೆ ಅಂತ ಅಲ್ವಾ. ಯಾಕಂದ್ರೆ ನ್ಯೂಮರೇಟರ್ ಏನಿದೆ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್, ಡಿನಾಮಿನೇಟರ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋಸ್. ಸೊ 1ಗಿಂತ ಜಾಸ್ತಿ ಇದೆ ಅಂದ್ರೆ ಅದರ ಅರ್ಥ ಕ್ಯಾಶ್ ಇನ್ಫ್ಲೋಸ್ ಈಸ್ ಮೋರ್ ದ್ಯಾನ್ ಕ್ಯಾಶ್ ಔಟ್ಫ್ಲೋಸ್. ಆಯ್ತಾ. ಸೊ ಪ್ರಾಬ್ಲಮ್ಸ್ ಅಲ್ಲಿ ಇನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದೀಸ್ ಆರ್ ದ ಮೇಜರ್ ಕ್ಯಾಪಿಟಲ್ ಬಡ್ಜೆಟಿಂಗ್ ಟೆಕ್ನಿಕ್ಸ್. ಸೊ ಥ್ಯಾಂಕ್ ಯು ಇಷ್ಟೊತ್ತು ವಿಡಿಯೋನ ವಾಚ್ ಮಾಡೋದಕ್ಕೆ. ಸೊ ಕೆಲವೊಂದು ಟಿಪ್ಸ್ ಅನ್ನ ನಾನು ಕೊಡ್ತೀನಿ. ಈ ಎಲ್ಲಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನಿಮ್ಮ ನೋಟ್ಬುಕ್ ಅಲ್ಲಿ ಬರ್ಕೊಳ್ಳಿ. ಯಾಕಂದ್ರೆ ಈ ಕ್ಯಾಪಿಟಲ್ ಬಡ್ಜೆಟಿಂಗ್ ಟೆಕ್ನಿಕ್ಸ್ ಅರ್ಥ ಆದ್ರೇನೆ ನಿಮ್ಗೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ಆಗೋದು. ಸೊ ಅದರಿಂದ ನೋಟ್ಬುಕ್ ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರ್ಕೊಳ್ಳಿ, ಆಗಾಗ ರೀಕಾಲ್ ಮಾಡ್ಕೊಳ್ಳಿ. ಮತ್ತೆ ಗೂಗಲ್ ಅಲ್ಲಿ ಏನಾದ್ರೂ ಈ ಕ್ಯಾಪಿಟಲ್ ಬಡ್ಜೆಟಿಂಗ್ ಸಂಬಂಧಪಟ್ಟಂತೆ ಏನಾದ್ರೂ ಸಿಕ್ಕಿದ್ರೆ ಮೆಟೀರಿಯಲ್, ಜಸ್ಟ್ ಒಂದು ಗ್ಲಾನ್ಸ್ ಮಾಡಿ. ಸೊ ಬೇಕಾದಷ್ಟು ವೆಬ್ಸೈಟ್ಸ್ ಇದೆ ಫಿನಾನ್ಸ್ಗೆ ಕುರಿತಂತೆ. ಸೊ ಕ್ಯಾಪಿಟಲ್ ಬಡ್ಜೆಟಿಂಗ್ ಪರ್ಟಿಕ್ಯುಲರ್ ಆಗೂ ಇರುತ್ತೆ. ಸೊ ಅದನ್ನ ಸರ್ಚ್ ಮಾಡಿ. ಮತ್ತೆ ರಿಸರ್ಚ್ ಆರ್ಟಿಕಲ್ಸ್, ಪೇಪರ್ಸ್ ಏನಾದ್ರೂ ಸಿಕ್ಕಿದ್ರೆ ಖಂಡಿತ ಓದಿ. ಸೊ ಗೂಗಲ್ ಸ್ಕಾಲರ್ ಅಲ್ಲೇ ಎಷ್ಟೋ ಆರ್ಟಿಕಲ್ ಸಿಗುತ್ತೆ. ಜೊತೆಗೆ ರಿಸರ್ಚ್ ಗೇಟ್ ಅಂತ ಒಂದು ವೆಬ್ಸೈಟ್ ಇದೆ, ಸುಮಾರು ವೆಬ್ಸೈಟ್ಸ್ ಇದೆ, ಜರ್ನಲ್ಸ್ ಇದೆ. ಡೀಟೇಲ್ ಆಗಿ ಓದದೇ ಇದ್ರು ಜಸ್ಟ್ ಒಂದು ಗ್ಲಾನ್ಸ್ ಕೊಡಿ, ಯಾವ ರೀತಿ ಆ ತರ ಆರ್ಟಿಕಲ್ಸ್, ಪೇಪರ್ಸ್ ಅನ್ನ ಬರೀತಾರೆ ಅಂತೆಲ್ಲ. ಮತ್ತೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಅಲ್ಲಿ ಏನಾದ್ರೂ ಇದ್ರೆ ನಿಮ್ಮ ಹತ್ರ, ಈ ಚಾಪ್ಟರ್ಗೆ ಸಂಬಂಧಪಟ್ಟಂತ ಕ್ವೆಶ್ಚನ್ಸ್ ಅನ್ನ ಮಾರ್ಕ್ ಮಾಡಿ. ಸೊ ನೆಕ್ಸ್ಟ್ ಅದನ್ನ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಬರುವಂತ ವಿಡಿಯೋಸ್ ಅಲ್ಲಿ. ಸೊ ಜಸ್ಟ್ ಮಾರ್ಕ್ ಮಾಡಿ ಕ್ಯಾಪಿಟಲ್ ಬಡ್ಜೆಟಿಂಗ್ ಕುರಿತಾದಂತ ಪ್ರಾಬ್ಲಮ್ಸ್ ಅನ್ನ. ಮತ್ತೆ ಒಂದು ಎಕ್ಸೆಲ್ ಶೀಟ್ ಕ್ರಿಯೇಟ್ ಮಾಡಿ ಇಂಥ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ಏನಾದ್ರೂ ಮಾಡಬಹುದಾ ಅನ್ನೋದನ್ನ ಟ್ರೈ ಮಾಡಿ. ನಿಮ್ಗೇನಾದ್ರೂ ಎಕ್ಸೆಲ್ ನಾಲೆಡ್ಜ್ ಇದ್ರೆ ತುಂಬಾ ಈಸಿ ಆಗುತ್ತೆ. ಈಗ ನೀವು ಆ ಮೆಥಡ್ಸ್, ಪೇ ಬ್ಯಾಕ್ ಪೀರಿಯಡ್, ARR ಅದೆಲ್ಲ ಇದೆಯಲ್ಲ, ಅದನ್ನೆಲ್ಲ ಸಾಲ್ವ್ ಮಾಡೋದಕ್ಕೆ ಒಂದು ಎಕ್ಸೆಲ್ ಶೀಟ್ ಮಾಡ್ಕೊಂಡು ಅದಕ್ಕೆ ಫಾರ್ಮುಲಾಸ್ ಎಲ್ಲ ಆಡ್ ಮಾಡ್ಕೊಂಡು ಎಲ್ಲ ಯೂಸ್ ಮಾಡ್ಕೊಳ್ಳಿ. ಫಾರ್ಮುಲಾಸು, ಮ್ಯಾಕ್ರೋಸು ಇದೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸೊ ದಟ್ ಏನಾಗುತ್ತೆ ಅಂದ್ರೆ ನೀವು ಅಮೌಂಟ್ ನ ಎಂಟರ್ ಮಾಡಿದ ತಕ್ಷಣ ಅದು ತೋರಿಸ್ತಾ ಹೋಗುತ್ತೆ, ಇಷ್ಟು ಬರುತ್ತೆ ಪೇ ಬ್ಯಾಕ್ ಪೀರಿಯಡ್, NPV ಇಷ್ಟು ಬರುತ್ತೆ. ಸೊ ಅದೇ ಆಟೋಮ್ಯಾಟಿಕ್ ಆಗಿ ತೋರಿಸುತ್ತೆ. ಆ ಥರ ಮಾಡ್ಬೋದು ಎಕ್ಸೆಲ್ ಶೀಟ್ ಅಲ್ಲಿ, ಸಾಧ್ಯ ಇದೆ. ಸೊ ಅದನ್ನ ಮಾಡೋದಕ್ಕೆ ಟ್ರೈ ಮಾಡಿ. ಬರ್ದೇ ಇದ್ರೆ ಪರವಾಗಿಲ್ಲ, ಸೊ ಆದಷ್ಟು ಟ್ರೈ ಮಾಡಿ, ಆಯ್ತಾ. ಸೊ ಇದರಿಂದ ನಿಮ್ಗೆ ಎಕ್ಸೆಲ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ, ಜೊತೆಗೆ ಸಬ್ಜೆಕ್ಟ್ ನಾಲೆಜ್ ಬರುತ್ತೆ, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ, ಆಯ್ತಾ. ಸೊ ಸ್ಟೂಡೆಂಟ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಭೇಟಿ ಆಗ್ತೀನಿ. ಸೊ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಸೆಲೆಬ್ರೇಟ್ ಲರ್ನಿಂಗ್, ಹ್ಯಾಪಿ ಸ್ಟಡೀಸ್.